ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ತಿಲ್ಲ, ನೀವೇ ನಿಂತು ನಮಗೆ ಮದುವೆ ಮಾಡಿಸ್ಬೇಕು ಅಂತ ಇಬ್ರು ಲವರ್ಸ್ SI ನ ನಂಬ್ಕೊಂಡು ಸ್ಟೇಷನ್ ಬಂದಿದ್ದಾರೆ. ಆ SI ಇಬ್ರು ಲವರ್ಸ್ಗೂ ಮದುವೆ ಮಾಡಿಸಿ ಇನ್ನೇನು ಹೊರಗಡೆ ಕಳಿಸ್ಬೇಕು ಅನ್ನೋದ್ರೊಳಗೆ ಲಾಕ್ ಡೌನ್ ಅನೌನ್ಸ್ ಆಗಿ ಯಾರು ಹೊರಗಡೆ ಬರಬಾರದು ಅಂತ ರೂಲ್ಸ್ ಆಗ್ಬಿಡುತ್ತೆ. ಹಾಗಾದ್ರೆ ಲಾಕ್ ಡೌನ್ ಮುಗಿಯೋವರೆಗೂ ಆ ಪ್ರೇಮಿಗಳ ಕತೆ ಏನಾಯ್ತು ಅನ್ನೋದನ್ನ ಹೇಳಕ್ ಬರ್ತಾ ಇದ್ದಾರೆ ನಮ್ಮ ಕಿಲಾಡಿಗಳು. ಬರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ತಗೊಳ್ಳಿ. ಉರಿ ಆರಂಭದಲ್ಲೇ ಪಂಚು. ನಮ್ಮ ಹುಡುಗಿ ಹೆಸರು ಮಿಂಚು. ಆಗ್ಲೇ ಸದನ್ ಕೈ ಕೊಟ್ಟು ಮಿಂಚುನ್ ಪಟ್ಕಾಯಿಸ್ಕತ ಇದೀಯಾ? ಸಾಕ್ಷಿ, ನಿನಗೆ ಇನ್ನೊಂದು ವಿಷಯ ಜ್ಞಾಪಕ ಇರ್ಲಿ. ಕನ್ನಡಕ ಹಾಕೊಂಡ್ ಬಂದವರೆಲ್ಲ ಒಳ್ಳೆಯವರಾಗಿರಲ್ಲ. ನಮ್ ತರ ಸ್ಮಾರ್ಟ್ ಆಗಿರೋರು ಒಳ್ಳೆಯವರಾಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೋ. ಭಾವನ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೇನು? ನಾನು ಇಷ್ಟೊಂದು ಹ್ಯಾಂಡ್ಸಪ್ ಆಗಿದ್ದೀನಿ. ನನಗೂ ಸರಿ ಪ್ರಪೋಸ್ ಮಾಡಿ ನೋಡಿ. ಮೊದ್ಲು ಹೊಟ್ಟೆ ಕರ್ಸು. ಲೇ, ಹೊಟ್ಟೆ ಬಿಟ್ಕೊಂಡವ್ರೆ ಕಣೋ ದೊಡ್ಡ ದೊಡ್ಡ ಸಾಧನೆ ಮಾಡಿರೋದು. ಬಾ ಸರ್, ನೀವು ಕುತ್ಕೋಬೇಕಾಗಿರೋದಿಲ್ಲಲ್ಲ ಅಲ್ಲಿ. ಆಮೇಲೆ ಖಡಕ್ ಪೊಲೀಸ್ ಆಫೀಸರ್. ಸಿಂಹದಂತ ಶಕ್ತಿ ನನಗೆ. ಹೌದು, ಆದ್ರೆ ನಾಯಿ ಅಂತ ಬುದ್ಧಿ ನಿನಗೆ. ಕತೆ ಬಿಡು. ಆ ಅಪ್ಪಣ್ಣ ಬಂದ್ ಸೈನ್ ಹಾಕದ್ನೇನೋ? ಇಲ್ಲ ಸರ್. ಸದಾ? ಇಲ್ಲ ಸರ್. ಮಿಂಚು? ಅಯ್ಯೋ ಇಲ್ಲ ಸರ್. ಮಂತನ? ಇಲ್ಲ ಸರ್. ಎಲ್ರು ಸೈನ್ ದಿಲೀಪ್ ಅಣ್ಣ ಇನ್ವಾಯ್ಸ್ ಸೈನ್ ಮಾಡ್ಕೊಟ್ಬಿಟ್ಟವ್ರೆ. ಅಣ್ಣ, ಒಂದ್ ವಾರ ಬರ್ಲಿಲ್ಲ ಅಂತ ಇನ್ವಾಯ್ಸ್ ಸೈನ್ ಹಾಕಿಲ್ಲ ಅಂತ ನನ್ನ ಸ್ಯಾಲ್ರಿನ ಹೋಲ್ಡ್ ಮಾಡಿದ್ರಿ. ಆದ್ರೆ ಇವ್ರೆಲ್ರ ಇನ್ವಾಯ್ಸ್ಗೂ ನೀವೇ ಸೈನ್ ಹಾಕಿ ಪೇಮೆಂಟ್ ಕೊಟ್ರ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ತುಪ್ಪನ ಅಂತ ಹೇಳಕ್ ಬಂದೆ ಕಣು. ಆ ಮುರ್ಗೋಡಿಂದ ಆನ್ ಡ್ಯೂಟಿ ಬೋಲ್ಡ್ ಹಾಕೊಂಡು ಪೇಮೆಂಟ್ಗೋಸ್ಕರನೇ ಬಂದವನಂತಲ್ಲ. ಅವ್ನು ಯಾರೋ ಅವನು ಚೆನ್ನಾಗವನೇನ? ಸಂಜು ಅವನೇನು ಎಣ್ಣೆ ಹೊಡ್ಕೊಂಡ್ ರೂಮಲ್ಲಿ ಆರಾಮಾಗ ಅವನು. ಅವನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಕಣ. ನಿನ್ಗೇನ್ ಕಮ್ಮಿನಾ? ಹಾಯ್ ಸ್ನೇಹಿತರೆ, ನಾನು ಕಳ್ಳ, ಇದು ಪೊಲೀಸ್ ಸ್ಟೇಷನ್, ಅವರೇ ಪೊಲೀಸ್. ಯಾರ ಇವನು? ಇವನ ಫೇಸ್ಬುಕ್ ಅಲ್ಲಿ ವಿಡಿಯೋ ಕಾಲ್ ಮಾಡಕ್ ಹೋಗಿ ಹ್ಯಾಕ್ ಆಗ್ಬಿಟ್ಟು ಸಿಗಾಕಬಿಟ್ಟ. ಹಾ, ವಿಡಿಯೋ ಕಾಲ್ ಮಾಡಕ್ ಹೋಗಿ ಹ್ಯಾಕ್ ಮಾಡ್ಸಿ ಹಾಕೊಂಡವನ. ಹಂಗಾರೆ ಇವ್ನ ಸ್ಟೇಷನ್ ಒಳಗೆ ಹೆತ್ಕೊಂಡ್ಬಿಡ್ಲಿ. ಹ್ಯಾಕ್ ಮಾಡ್ಬಿಡಿ ಇವನ್ನ. ಸರ್, ಲೂಡ್ ಆಡೋಣ? ಕ್ಯಾಂಡಿ ಕ್ರಶ್ ಆಡೋಣ? ಬೇಡ ಸರ್, ಹಳೇದಾಯ್ತು. ಕ್ಯಾಂಡಿ ಕ್ರಶ್ ಲೂಡೋ ಎರಡು ಒಂದೇ. ಒಂದು ನಿಮಿಷ. ಪ್ರೀತಿ ಪ್ರೀತು ಪ್ರೀತಿ ಸಾಕು ಪರ್ಫಾರ್ಮೆನ್ಸ್. ಸರ್, ನೀವು ಕನ್ನಡಕ ಹಾಕ್ತಾರೋ ಕಳ್ಳರ ತರನೇ ಕಾಣ್ತೀರಿ ಸರ್. ಓಯೋ ರೂಮ್ ಅಲ್ಲಿ ಇದು ಓಯೋ ರೂಮ್ ಅಲ್ಲ ಕಣೋ, ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ ನಿಮ್ ರೂಮ್ ಅಲ್ಲಿ ಸರ್? ಲೇ ಭ್ರವಾ ರೆಸ್ಕಲ್, ನನ್ ರೂಮ್ನೆ ಕೇಳ್ತೇನೋ? ಯಾರೋ ನೀನು, ಏನೋ ನಿನ್ ಕತೆ? ಸರ್, ನಾವಿಬ್ರು ಲವರ್ಸ್ ಸರ್. ನನಗೇನ ಡೌಟ್ ಕಣ? ಡೌಟ್ ಸರ್? ಜಿ ಕನ್ನಡದಲ್ಲಿ ಕಡ್ಡಿಕ್ಕೆ ಅಂತ ಉತ್ತಿರೋ ಪ್ರತಿಭೆ ಭಾವನ ಮೇಲಾಣೆಗೂ ಲವರ್ಸ್ ಸರ್. ಇನ್ಪು ಡೌಟ ಸರ್? ಚಿನ್ನು ನಾವಿಬ್ರು ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದೀವಿ. ಇಲ್ಲಿ ಗಂಟೆ ಶಬ್ದ ಕೇಳಿಸ್ದಾಗ್ಲೇ ನೀನ್ ಎಷ್ಟೊಂದು ಡೀಪ್ ಆಗಿ ಗಂಟೆ ಬಿಟ್ಟಿದ್ಯಾ ಅಂತ ಗೊತ್ತಾಯ್ತು. ಆಕ್ಚುಲಿ ನಮ್ಮಿಬ್ರು ಲವ್ ಮ್ಯಾಟ್ರು ಗೊತ್ತಾಗ್ಬಿಟ್ಟಿದೆ. ಅವ್ರು ನಮ್ಮನ್ನ ಸಾಯಿಸ್ಬೇಕು ಅಂತವ್ರೆ, ದಯವಿಟ್ಟು ರಕ್ಷಣೆ ಕೊಡ್ಬೇಕು. ಗಾಡ್ ಈಸ್ ಗ್ರೇಟ್. ನಾನಿರೋನೇ ಒಬ್ಬ ಬೆಂಕಿ ಉಂಡೆ. ನಾನ್ ಕೊಡ್ತೀನಿ, ತಲೆ ಕೆಚ್ಕೋಬೇಡ. ಸರಿ ಸರ್. ಇವಳು ಎಲ್ಲಿ ಸಿಕ್ಕಿದ್ಲು ಮೊದ್ಲು ಹೇಳು. ಸರ್, ಟೋಲ್ ಹತ್ರ. ಅಂದ್ರೆ ಮನೆ ಬಿಟ್ಟು ನನ್ಗೋಸ್ಕರ ಟೋಲ್ ಹತ್ರ ವೇಟ್ ಮಾಡ್ತಿದ್ಲು ಅಂದೆ. ಅಮ್ಮ ಒಂದ್ ಕ್ಷಣ ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಅದನ್ನೇ ತಿನ್ಕೊಬಿಡಿ ಸರ್.
ಏನೋ ನಿನ್ನ ಹೆಸರು? ಸರ್ ಹೆಸರು ಮನೋಹರ್, ಇವಳ ಹೆಸರು ಸಾಕ್ಷಿ. ಯಾಕೆ ಅವಳಿಗೆ ಮಾತು ಬರಲ್ವಾ? ಸರ್ ಅವಳು ಕಳ್ಳರ ಹತ್ರ ಮಾತಾಡಲ್ಲ, ಅಂದ್ರೆ ಕಳ್ಳರು ಹಿಡಿಯೋರ ಹತ್ರ ಮಾತಾಡಲ್ಲ ಸರ್. ಅಂದ್ರೆ ನಿನ್ನ ಹತ್ರ ಮಾತಾಡ್ಬೋದು. ಹೌದು. ಅಮ್ಮ ಸಾಕ್ಷಿ, ಚೆನ್ನಾಗಿ ಟ್ರೈನಿಂಗ್ ಮಾಡವ್ ನಿನ್ನ. ಜಾಸ್ತಿ ಹೊತ್ತು ಅವ್ನ ಪಕ್ಕ ಕೂತ್ಕೊಂಬೇಡ, ತಲೆ ಕೆಟ್ಟೋಗ್ಬಿಡ್ತದೆ. ಏಯ್, ಏನ್ ಕೆಲಸ ಮಾಡ್ತೀರಿ? ಮಿಷಿನ್ ಆಪರೇಟರ್. ಯಾವ ಮಿಷಿನು? ಸರ್ ರಾಗಿ ಮಿಷಿನ್, ಅಕ್ಕಿ ಮಿಷಿನ್, ಏನೇ ಕೆಟ್ಟೋದ್ರು ಅವ್ರ ಮನೆಗೆ ಹೋಗಿ ರೆಡಿ ಮಾಡ್ತೀನಿ ಸರ್. ವರ್ಕ್ ಆಗೋವ್ರಿಗೆ ಬಿಡಲ್ಲ, ಕಸ್ಟಮರ್ನ ಹ್ಯಾಪಿ ಮಾಡೋದೇ ನನ್ನ ಕೆಲಸ. ಇವ್ನ ಯಾಕೋ ಕೋಳಿ ಕಳ್ಳ ಖತರ್ನಾಕ್ ತರ ಕಾಣಿಸ್ತಾನೆ ಸರ್. ಕೇಸ ಕ್ಲೋಸ್ ಮಾಡ್ಬಿಟ್ಟು ವಾಪಸ್ ಕಳ್ಸ್ಬಿಡೋಣ. ಕೇಸ್ನ ಕ್ಲೋಸ್ ಮಾಡ್ಬಿಟ್ರೆ ಸ್ಕಿಟ್ಟು ಮುಗಿದೋಗಲ್ವಾ? ಕಂದ ಸರ್ ಮಧ್ಯದಲ್ಲಿ ನಿನ್ನ ಊರ್ ಕೇಳೋದ್ನೇ ನಾನು ಮರ್ತು ಬಿಟ್ಟಿದ್ದೆ. ನಾನು ಅನ್ಕೊಂಡೆ ಸರ್ ಕೌಂಟರ್ ಬೇಡ ಅಂತ ಸುಮ್ಮನೆ. ತಲೆ ಕೆಡ್ಸ್ಕೋಬೇಡ. ನೀನ್ ಊರ್ ಯಾವ್ದು? ಸರ್ ನಂದು ಮೈಸೂರು ಪಡೋರಳ್ಳಿ, ಇವಳು ಮಡಿಕೇರಿ. ಎಷ್ಟೊತ್ತಾಯ್ತು ಸಿಕ್ಕಿ? ಸರ್ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಲಿ ಹೆಂಗೋ ಬಿದ್ದು? PC ಕಾಮಿಡಿ ಮಾಡ್ತಾವ್ರೆ. ನಾನು SI. ಕಾಮಿಡಿ ಮಾಡ್ತಾವ್ರೆ. ಅರ್ಧ ಗಂಟೆ ಸರ್ಕಾರನೇ ಬಿದ್ದೋಯ್ತದೆ, ಇನ್ನರ್ಧ ಗಂಟೆಲಿ ವಾರ ಶೂಟಿಂಗ್ ಡೇಟೇ ಚೇಂಜ್ ಆಗೋಯ್ತವೆ. ಇನ್ನ ಇವ್ಳು ಸಿಗಲ್ವಾ? ಹೇಳಿ, ಯುವರ್ ನೋಟ್ ದಿಸ್ ಪಾಯಿಂಟ್ ಜಸ್ಟ್ Sir. ನನಗಿದೆಲ್ಲ ಅರ್ಥ ಆಗುತ್ತೆ. ಇಷ್ಟೊಂದು ಬ್ಯೂಟಿಫುಲ್ ಆಗಿ ಉತ್ತರ ಕೊಟ್ಟೆ ಅಂದ್ರೆ ನಂದೊಂದು ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕು. ಹೇಳಿ ಸರ್. ಇಷ್ಟೊಂದು ಬ್ಯೂಟಿಫುಲ್ ಫಿಗರ್ ನ ಅರ್ಧ ಗಂಟೆಲಿ ಬೆಳೆಸ್ತೆ ಅಂದ್ರೆ ನಿನ್ನಲ್ಲಿ ಏನೋ ಒಂದು ಸ್ಪೆಷಲ್ ಇದೆ. ಏನದು? ಮಿಷಿನ್ ಅಂದ್ರೆ ಮಿಷಿನ್ ರೆಡಿ ಮಾಡಕ್ ಹೋದಾಗ ಒಂದ್ ಮಾತು ಹೇಳಿದೆ ಸರ್. ಅದು ಆ ಮಿಷಿನ್ ಮಾತು ಏನಪ್ಪ ಅದು? ಸಾಕ್ಷಿ, ನೀನ್ ನನ್ ಜೀವ. ಏಳೇಳು ಜನುಮಾನ ನಂಬಲ್ಲ ನಾನು, ನನಗಾಗಿ ಮತ್ತೊಮ್ಮೆ ಹುಟ್ಟಲ್ಲ ನೀನು. ಯಾಕೆ ಹೇಳು ಯಾಕೆ? ಕೊನೆ ಉಸಿರ ಆಸೆ ಕೇಳಿದರೆ ನನ್ನ ನೀನೇ ಬೇಕೆನ್ನುವೆ ನಾ ಇನ್ನ. ಲೇ ಕಟ್ಟಡ ನನ್ ಮಗನೇ, ಮಾತಿಗೆ ಮುಂಚೆ ಬಿತ್ಕೊಂಡ್ ಒದ್ದಾಡ್ತೀಯಲ್ಲ. ನನಗೊಂದು ಕ್ಲಾರಿಟಿ ಕೊಡೋ, ಯಾರೋ ನೀವು, ಎಲ್ಲಿಂದ ಬಂದ್ರು? ನನಗೊಂದು ಕ್ಲಾರಿಟಿ ಕೊಡು. ಇವಳು ಮಡಿಕೇರಿ, ನೀನು ಮೈಸೂರು. ಮಡಿಕೇರಿಯಲ್ಲಿ ಮಿಷಿನ್ ಕೆಟ್ಟೋದ್ರೆ ರೆಡಿ ಮಾಡಕ್ ನೀನ್ ಅಲ್ಗೋಯ್ತಾ? ಯಾಕೆ ಮಡಿಕೇರಿಯಲ್ಲಿ ಮಿಷಿನ್ ಆಪರೇಟರ್ಗಳೇ ಇಲ್ವಾ? ಜಗತ್ತಿನಲ್ಲಿ ನೀನ್ ಒಬ್ಳೆ ಮಿಷಿನ್ ಮಾಸ್ಟರ್ ಇರೋದಾ? ಇದನ್ನೆಲ್ಲ ನಂಬಕ್ಕೆ ನಾನೇನ್ ಗುಲ್ಟುನೇನೋ? ಪಾಪ ಅದನ್ನ ಅವ್ನ ಹೆಂಗೆ ಹೇಳ್ತಾನೆ ಸರ್. ನೀವು ಆಕ್ಚುಲಿ SI ಆಗ್ಬೇಕಿತ್ತು ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಮಿಷಿನ್ ರೆಡಿ ಮಾಡಕ್ಕೆ ಅಂತಾನೆ ಮೈಸೂರು ಟು ಮಡಿಕೇರಿ ಅಪ್ ಅಂಡ್ ಡೌನ್ ಮಾಡ್ತಾ ಇದೆ. ಮಿಷಿನ್ ರೆಡಿ ಮಾಡಕ್ಕೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದ? ಯಾಕೋ? ಯಾಕಂದ್ರೆ ಮಡಿಕೇರಿಯಲ್ಲಿ ರೆಗ್ಯುಲರ್ ಮಿಷಿನ್ ಇತ್ತು ಸರ್, ಅದಕ್ಕೆ ನಾನೇ ರೆಡಿ ಮಾಡ್ಬೇಕಿತ್ತು. ಗ್ಯಾಪ್ ಅಲ್ಲಿ ಇದು ರೆಡಿ ಮಾಡ್ತಾ ಇದೆ ಸರ್. ಇವ್ನ ಯಾಕೋ ಕೋಳಿ ಕಳ್ಳನ್ ತರ ಕಾಣಿಸ್ತಾನೆ, ಸುಮ್ನೆ ಬಿಡ್ಬೇಡ ಸರ್. ಏಯ್, ಮೊದ್ಲು ಅವ್ರ ಅಪ್ಪ ಅಮ್ಮನ ಹುಡುಕಿ ಇಲ್ಲಿ ಕಿಮ್ದಿ ಅಟ್ಟಕ್ಕ. ಸರ್ ಅಪ್ಪ ಅಮ್ಮ ಯಾಕೆ ಸರ್? ಅವರೇ ನಮ್ಮನ್ನ ಸಾಯಿಸ್ಬೇಕು ಅಂತಿರೋದು, ನೀವು ರಕ್ಷಣೆ ಕೊಡ್ಬೇಕು. ಓಕೆ ಓಕೆ, ಆಮ್ ಬೆಂಕಿ ಉಂಡೆ ಆಲ್ರಾ, ಆಯಾ ಮುರಿ ಉಂಡೆ. ಹಲೋ, ತಿಮ್ಮಿಂಗ್ಲ ಒದ್ದಾಡ್ತೀಯಲ್ಲ. ನನ್ನ ಮಗನ ಇನ್ನೊಬ್ರು ಡೈಲಾಗ್ ಅಲ್ಲಿ ಮಾತಾಡ್ತಿರುವಾಗ ಕೌಂಟರ್ ಕೊಡೋದು ಬಿಟ್ಬಿಟ್ಟು ಟಿವಿ ಹಾಕು. ಈ ಪಿಕ್ಚರ್ ಹಾಕಿ ಸರ್. ರಾಮಾರ್ಜುನ ಬರ್ತಿದೆ. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ಪ ಈರಪ್ಪ ನಾಟಿಕಾರ್ ಗೊರವಗುಂಡಿಗೆ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾರಣಕ್ಕೆ 3 ತಿಂಗಳ ಕಾಲ ಲಾಕ್ ಡೌನ್ ಘೋಷಿಸಿದ ಸರ್ಕಾರ ಇನ್ನು ಪ್ರಜೆಗಳಿಗೆ ಹೊರಗೆ ಬಾರದಂತೆ ಮನವಿ. ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೇನೆ, ಆದ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಕೂಡ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಮಸ್ಕಾರ. ನಮಸ್ಕಾರ. ಲೇ ಮರಿ ಸರ್. ಬಾರೋ ಇಲ್ಲಿ. ಸರ್ ಲಾಕ್ ಡೌನ್ ಆಗದೆ ಇಂಥ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮ ಬರಕ್ಕಾಗಲ್ಲ. ಬೆಂಗಳೂರಲ್ಲಿ ಒಳ್ಳೆ ಜಾಗ ನೋಡ್ಕೊಂಡು ಸೇಫ್ ಆಗಿರೋ. ಸರ್, ಈ ಲಾಕ್ ಡೌನ್ ಟೈಮಲ್ಲಿ ಎಲ್ಲೋಗ್ಲಿ ಸರ್? ನೀವೇ ಯಾವ್ದಾದ್ರು ರೂಮ್ ಮೋಸ ಎಲ್ಲ ಕೊಟ್ಬಿಟ್ರೆ. ಇದೇನ್ ಓಯಲ್ ಲಾಡ್ಜ್ ಅನ್ಕೊಂಡ್ಬಿಟ್ಟಿದ್ದೇನೋ, ಸ್ಟೇಷನ್ ಕಣ. ಹೋಗ ಅಣ್ಣ
ನಾನೊಂದು ಅಸಹಾಯಕ ಹೆಣ್ಣು, ಈ ರೀತಿ ಕೈ ಬಿಡಬೇಡಿ ಅಣ್ಣ. ಪಿಸಿ ಅರೇಂಜ್ ಮಾಡ್ರಿ. ಎಲ್ಲಾನು ಅರೇಂಜ್ ಮಾಡೋದಕ್ಕೆ ಬರಲೇ. ಅಣ್ಣ, ಆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಅಣ್ಣ. ನೀವು ಕುಣಿಗಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಅಮ್ಮ ಕುಣಿಗಲ್ ಅನ್ಬೇಡಮ್ಮ, ಬರೀ 300 ರೂಪಾಯಿ ಕೊಟ್ಬಿಡ್ತಾರೆ. ನಾನು ಒಳ್ಳೆನೆ ಸುಪುರದಿಂದ ಬಂದಿರೋದಮ್ಮ. ನೋಡಿ ಅಮ್ಮ. ಸರ್, ಕರ್ಟನ್ ಏನಾದ್ರೂ ಸಿಗುತ್ತಾ? ಯಾಕಪ್ಪ? ಹೊಸ್ದಾಗ್ ಮದ್ವೆ ಆಗಿರೋ ಹುಡುಗ ಹುಡುಗಿ, ಸ್ವಲ್ಪ ಪ್ರೈವೇಸಿ ಇರ್ಲಿ ಅಂತ ಸರ್. ಪಿಸಿ ಅರೇಂಜ್ ಮಾಡ್ರಿ ಮಾಡಿ. ಸರ್, ಹೂ ಹಾಲು ಹಣ್ಣು ಏನಾದ್ರೂ ಸಿಗುತ್ತಾ? ಯಾಕೋ? ಸರ್, ನೀವು ಮದುವೆ ಆಗಿದ್ದೀರಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಲೇ, ಮದ್ವೆ ಆಗ್ಬಿಟ್ರೆ ಇದ್ರಲ್ಲೇ ನಾನು PhD ಮಾಡಿದ್ದೀನ. ನಾನು ಮಾಡುವಾಗ ನಮ್ ಬಾಲಣ್ಣಂತವ್ರು ನನ್ಗೆ ಹೇಳ್ಕೊಡ್ತಾ ಇದ್ರು. ನೀವೇ ನಮ್ಗೆ ಬಾಲಣ್ಣ ಅಣ್ಣ. ಪಿಸಿ ಅರೇಂಜ್ ಮಾಡ್ರಿ. ಅರ್ಥ ಆಯ್ತು. ಆಸೆ ಬಟ್ ಇವತ್ತಾದ್ರೂ ಸ್ವಲ್ಪ ನಗಾಡಮ್ಮ. ತಗೊಳ್ಳು ಇನ್ನು. ಥ್ಯಾಂಕ್ ಯು ಸರ್. ಸರ್, ಫಸ್ಟ್ ನೈಟ್ ಎಲ್ ಮಾಡ್ಕತ್ತಾರೆ ಸರ್? ರೂಮಲ್ಲಪ್ಪ. ನೆಲದಲ್ಲಿ ಮಲ್ಗ್ ನಂಗೆ ಅಭ್ಯಾಸ ಇಲ್ಲ. ಅದಕ್ಕೆ ಏನ್ ಮಂಚ ತಂದು ಕೊಡ್ಬೇಕಾ? ಕೊಟ್ರೆ ಒಳ್ಳೇದಾಗ್ತಿತ್ತು. ಮಂಚ ಕೊಡಕ್ಕೆ ಮಂಚ ಆಯ್ತು, ಇರೋದು ಟೇಬಲ್ ಅಷ್ಟೇ. ಅದನ್ನೇ ಕೊಟ್ರೆ ಒಳ್ಳೇದಲ್ವ ಸರ್? ನನ್ನ ಮಗನ ಈ ಟೇಬಲ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಈ ಟೇಬಲ್ ಮೇಲೆ ದೊಡ್ಡ ದೊಡ್ಡ ಆಫೀಸರು ಮಾಡ್ಬಿಟ್ಟು ಹೋಗವ್ರೆ. ಏನ ಡ್ಯೂಟಿನ? ಸರ್, ನಂದು ಒಂದೇ ಒಂದು ಡ್ಯೂಟಿ ಅದೇ, ಕೊಡಿ ಸರ್. ನನ್ನ ಮಗನ ಡ್ಯೂಟಿ ಮಾಡಕ್ಕಾಗಲ್ಲ ಕಣ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಟೇಬಲ್ ಕೊಡಲ್ಲ 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 ಕೊಡಲ್ಲ. ಅಲ್ಲ, ನಾನು ಅಸಹಾಯಕ ಹೆಣ್ಣು, ದಯವಿಟ್ಟು ಕೈ ಬಿಡಬೇಡಿ ಅಲ್ಲ. ಸರ್, ಅಪ್ಪ, ಆ ಕೊಟ್ಟಿರೋ ಟೇಬಲ್ ಅಲ್ಲಿ 3ನೇ ಕಾಲು ಸ್ವಲ್ಪ ಕುಂಟುತ್ತದೆ. ಇದನ್ನ ಅಡಿಕ್ ಹಾಕೊಂಡು ಸೌಂಡ್ ಬರ್ದಂಗ್ ಡ್ಯೂಟಿ ಮಾಡಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆಲ್ಲಿತು 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 ಪಾಯಸ ಚೆಲ್ಲಿತು. ಪಿಸಿ, ನನ್ನ ಮಗನಿಗೆ ಟೇಬಲ್ ಕೊಟ್ಟು 3 ದಿವಸ ಆಯ್ತು. ಏನ್ ಹೊರಗಡಿಕೆ ಬರ್ನಿವಲ್ಲ? ಇನ್ನು ಪರ್ಫಾರ್ಮೆನ್ಸ್ ಉಳಿಸ್ಕೊಂಡಿರ್ತಾನೆ. ಅವನು ಬೆಸ್ಟ್ ಪರ್ಫಾರ್ಮೆನ್ಸ್ ತಗೊಳಕ್ಕಿರ್ಬೇಕು. ಸರ್, ಕಂಗ್ರ್ಯಾಚುಲೇಷನ್. ಯಾಕ? ಒಳಕ್ ಹೋಗಿ 3 ದಿನಕ್ಕೆ 3 ತಿಂಗಳು ಪರ್ಫಾರ್ಮೆನ್ಸ್. ಸರ್, ನನ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಚಾನ್ಸ್ ಸಿಕ್ಬಿಟ್ರೆ ನಿನ್ ಮಕ್ಕಳೆಲ್ಲ ಇಲ್ಲಿಲೇ ಓಡಾಡ್ತಾವ್ ಕಣ. ಬಾಲಣ್ಣು ಕಾಲ್ಗೂ ಸಿಕ್ಬಿಡ್ತವೆ. ಒಳ್ಳೆ ಕರ್ಕೋ. ಚಿನ್ನು, ಸಾಕ್ಷಿ, ನೀನ್ ಈ ಸಾಕ್ಷಿ ಎಲ್ಲ ಕನ್ಫ್ಯೂಸ್ ಆಗ್ಬೇಡ. ನಮ್ಮ ಹುಡುಗಿಗೆ ವಾಂತಿ ಆಗಿದೆ, ಸೀಮಂತ ಏನಾದ್ರು ಮಾಡಿಸ್ತೀರಾ? ಲೇ, ಸೀಮಂತ ಮಾಡ್ಬೇಕಾಗಿರೋದು 7 ತಿಂಗಳಿಗೆ ಕಣ, ಈಗಲ್ಲ. ಹೋಗ. ಪಿಸಿ ಕಾಮಿಡಿ ಎಸ್ ಐ ಇವತ್ ಬದುಕಿರೋರು ನಾಳೆನೆ ರಿಪ್ ಅಂತ ಬೋರ್ಡ್ ಹಾಕತ್ತವ್ರೆ. ಇನ್ನ ಯಾವ ಗ್ಯಾರಂಟಿ ಇಲ್ಲ, 7 ತಿಂಗಳು ಕಾಯ್ಲಿ. ಸರ್, ಇವಾಗ್ಲೇ ಮಾಡ್ಸಿ ಸರ್. ಸೀಮಂತ ಗಿಮಂತ ಎಲ್ಲ ಮಾಡ್ಸಕ್ಕಾಗಲ್ಲ. ಅಣ್ಣ, ಅಸಹಾಯಕ ಅಮ್ಮ ಬಿಸಿ. ಇಲ್ಲ, ದಯವಿಟ್ಟು ಬರ್ಬೇಕು. ಯಾಕಿನ್ನು ಇವರೆಲ್ಲ ಕರೆದ ತಕ್ಷಣ ಬಂದ್ಬಿಟ್ರು ಮನ ಮರದಿಲ್ಲ ಅಂತನಾ? ನಮ್ಮಮ್ಮ ನೆನ್ಪಾಗ್ತಿದಾರ್ರಿ. ಸರ್,
ಸೀಮಂತ ಏನೋ ಆಗೋಯ್ತು, ಅವ್ರ ಅಮ್ಮ ನೆನಪು ಬರ್ತಿದಾರಂತೆ. ಅವ್ರ ಅಮ್ಮ ನೆನ್ಪತ್ತವ್ರ ಯಾಕೆ? ಓಕೆ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸೀರೆ ಗಿರೆ ಯಾಕ ಮೇಂಟೈನ್ ಮಾಡ್ತೀರಾ ಸರ್? ಸೀರೆನಾ? ಇವ್ರೆಲ್ಲರನ್ನು ಕಳಿಸ್ಬಿಟ್ಟು ಸೀರೆಯಿಂದ ಮೊದಲಿಂದ ತಗೋ. ಅವನು ಭಾವನ ಇರೋದಕ್ಕೆ ಯಾರು ಕಳ್ಸೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟವನೆ ನೋಡ್ರಿ. ಸೀರೆ ಹಾಕೊಂಡು ಯಾವ್ದೇ ಕಾರಣಕ್ಕೂ ನಾನು ಆಕ್ಟಿಂಗ್ ಮಾಡೋದೇ ಇಲ್ಲ. ಇವ್ನು ಯಾರೋ ಸೀರೆ ಉಡ್ಸು ಅಂದ್ರೆ ಟಾರ್ಪಲ್ ಸುತ್ತವನೆ. ಸರ್ ಶುರು ಮಾಡ್ಕೊಳ್ಳಿ. ಎನ್ನೀರೇ ಸೋಬಾನೆ ಎನ್ನೀರೇ ಎನ್ನೀರೇ ಸೋಬಾನೆ ಎನ್ನೀರೇ ಒಂಬತ್ತು ತಿಂಗಳಿಗೆ ಜೋಡ್ ಮಕ್ಕಳು ಎತ್ಕೊಂಬೂಡೆ ಎನ್ನೀರೇ ಸೋಬಾನೆ ಎನ್ನೀರೇ ಭಾವನಾ ಸಾಕ್ಷಿಗೂ ಜೋಡ್ ಮಕ್ಕಳಾಗಿ ಎತ್ಕೊಂಬೂಡ್ರೆ ಎನ್ನೀರೇ. ಸರ್ ಎತ್ಕೊಂಬಿಡೆ ಅಲ್ಲ ಸರ್, ಎತ್ಕೊಂಬಿಡೆ. ಅಮ್ಮ ಸೀಮಂತದಲ್ಲಿ ಬರ್ತಿದ್ಯಲ್ಲಮ್ಮ, ಇಷ್ಟ ದಿನ ಎಲ್ಲಮ್ಮ ಹೋಗಿದ್ದೆ? ಅಮ್ಮ ನಾನ್ ಬರ್ತೆ ಇತ್ನಮ್ಮ. ಬರುವಾಗ ಬಾಲಣ್ಣನನ್ನ ಅಡ್ಡ ಹಾಕೊಂಡ್ಬಿಟ್ಟು ಬಾ ಕಪ್ಪನ್ ಗದ್ದೆಗೋಗನಂತ ಕರ್ಕೊಂಡೋಗಿ ಒಂದ್ ವಾರ ಅಲ್ಲೇ ಮಾಡಿಕೊಂಡಿದ್ರಮ್ಮ. ನಾನ್ ಆಕ್ಟಿಂಗ್ ಮಾಡ್ತಾ ಇದೀನಿ, ಸೀರೆ ಆಕ್ಟಿಂಗ್ ಮಾಡಲ್ಲ ನಾನು. ಸರ್ ಹೋದ್ರಲ್ಲಿ ಇವಾಗ ನಮ್ಮ ಹುಡುಗಿ ಖುಷಿಯಾಗಿದೆ, ಎಲ್ಲ ನೀವುಗಳೇ ಹೇಳಿ. ಇವಾಗ ಒಳಗಡೆ ಇರೋ ಮಗು ಖುಷಿ ಆಗ್ಬೇಕಲ್ವಾ? ಆಗ್ಬೇಕು. ಅದಕ್ಕೋಸ್ಕರ ಒಂದ್ 4 ಮಿಮಿಕ್ರಿ. ಹಾಗೆ ತಲೆ ಕೆಚ್ಕೊಡೋ ಮಿಮಿಕ್ರಿ ತಾನೆ ನಾನು ಮಾಡ್ತೀನಿ. ಬಾಯ್ ಕಡಿಕೆ ಸರ್. ನಾನ್ ತಂಗಿ ವಿಚಾರಕ್ಕೆ ಯಾರಾದ್ರು ಬಂದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ ತಂಗಿ ಕವರಿಗೆ ಬಾ ತಂಗಿ, ಕವರಿನ ಸಿರಿ. ಓಕೆನಾ? ಶಶಿಕುಮಾರ್ ಸಖತ ಮಾಡಿದ್ದಾರೆ. ನಾನು ಬೇರೆದ್ ಮಾಡ್ತೀನಿ. ಸರ್ ಬೇರೆದ್ ಮಾಡಕ್ಕಿಂತ ಮುಂಚೆ ಮೊದಲು ಶುರು ಮಾಡಿ. ಸುರಿನ ಮಾಡಿಲ್ವಾ? ವೀಕ್ಷಕರೇ, ಈಗ ನಾನೊಂದು ಧ್ವನಿಯನ್ನ ಮಾಡ್ತಾ ಇದೀನಿ. ಆ ಧ್ವನಿ ಯಾರ್ದು ಅಂತ ಕಂಡಿಡಿದ್ರೆ ನಾನು ಕಲ್ತಿರೋದಕ್ಕೆ ಸಾರ್ಥಕ ಆಗ್ಬಿಡ್ತದೆ. ಮಾಡಿ ಸರ್. ಚೀನಾ, ಇಲ್ಲಿ ಯಾರು ಮಕ್ಕಳನ್ನ ಹುಡ್ಸಲ್ಲ ಚೀನಾ. ನಮಗ್ ನಾವೇ ಮಕ್ಕಳನ್ನ ಹುಟ್ಟಿಸ್ಬೇಕು ಚೀನಾ. ಮಕ್ಕಳಿಗೆ ಬಟ್ಟೆ ತಂದ್ಕೊಡೋದು ಇಂಪಾರ್ಟೆಂಟ್ ಅಲ್ಲ ಚೀನಾ, ಬೆಳೆಸೋದು ಇಂಪಾರ್ಟೆಂಟ್. ಹೆಂಗದೆ ಸರ್ ಸಾಧುಕೋ ಕೇಳ್ತಾರೆ, ಬೇಡ ಸಾಧುಕೋ ವಿಷ್ಣುವರ್ಧನ್ ಮಾಡಿ. ನನ್ನ ಮಗಳೇ, ನಾನೇನ್ ಜೋಕರ್ ಕೆಟ್ಟೋದ್ನ? ಎಸ್ ಇವ್ರು ಬಂದು 3 ತಿಂಗಳಾಗದೆ. ಟಿವಿ ಹಾಕು ಸರ್. ಜಿ ಪಿಕ್ಚರ್ ಸರ್, ರಾಮ ಅರ್ಜುನ ಬರ್ತಿದೆ, ಅದರಲ್ಲಿ ಅಪ್ಪಣ್ಣ ಕೆಟ್ಟದಾಗಿ ಆಕ್ಟ್ ಮಾಡಿದನಂತೆ. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ಪ ಈರಪ್ಪ ನಾಟಿಕಾರ್ ಗೊರವಗುಂಡ್ಗೆ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಕರೋನಾ ಕೇಸ್, ಮತ್ತೆ 15 ದಿನಗಳ ಕಾಲ ಲಾಕ್ಡೌನ್ ಮುಂದೂಡಿಕೆ. ಇನ್ನು ರಾಜ್ಯದಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ. ಇನ್ನು ಮುಂದೆ ರಾಜ್ಯದಲ್ಲಿ ಕಡುಬಡವರಿಗೆ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಫಿಶ್ ಫ್ರೈ ಎಲ್ಲವನ್ನು ಉಚಿತವಾಗಿ ಟಿವಿಯಲ್ಲಿ ತೋರಿಸಲಾಗುವುದೆಂದು ನೂತನ ಮಂತ್ರಿಗಳು ತಿಳಿಸಿದ್ದಾರೆ. ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಿದ್ದೇನೆ, ಆದ ಕಾರಣ ನಾನು ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಕೂಡ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಮಸ್ಕಾರ. ನಮಸ್ಕಾರ. ರೇ ಪಿಸಿ, ಈ ನನ್ನ ಮಕ್ಳು ಎಷ್ಟೊಂದು ಬರ್ಗೆಟ್ಟವ್ರ. 15 ದಿವಸ ಲಾಕ್ಡೌನ್ ಅಂತ ತಕ್ಷಣ ಓಡೆ ಹೊಂಟೋದ್ರು. ಸರ್ ಕಂಗ್ರ್ಯಾಚುಲೇಷನ್. ಯಾಕೋ? ಸಿಂಹ ಹುಟ್ಟಾಯ್ತು. ಸಿಂಹನ? ಎಲ್ಲ ಸಿಂಹ? ಮುರ್ಗೋಡು ಆಟೋಟಿ ಬೋಲ್ಡು. ಅಲ್ಲ ಕಣಮ್ಮ, ಶ್ರೀಮಂತ ಆಗುವಾಗ 2 ಒಣಗೋಗಿರೋ ಮಾವಿಕಾಯಿ ತಿಂದಿದ್ದೆ. ಇದೇನು ಇದು ಪ್ರಿಂಟ್ ಔಟ್ ಆನೆ ತರ ಹಾಕ್ಬಿಟ್ಟಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ. ಪಪ್ಪ ನಂಗೆ ಪ್ಯಾಂಟ್ ಬೇಕು. ನಮ್ PC ಸಾಹೇಬ್ರು ಪ್ಯಾಂಟ್ ಕೊಡಲ್ಲ ಅಂತ. SI ಸಾಹೇಬ್ರು ಪ್ಯಾಂಟ್ ಕೊಡಲ್ಲ ಅಂತೇನ? ಸರ್ ನನ್ ಮಗಂಗ್ ಪ್ಯಾಂಟ್ ಇಷ್ಟ ಅಂತ ಕೊಟ್ಬಿಡಿ ಸರ್. ನಮ್ಮ ಮಗ ಪ್ಯಾಂಟ್ ಇಷ್ಟ ಅಂತ ಕೊಟ್ಬಿಡಿ ಸರ್. ನಾನು ಬಟ್ಟೆ ಕೊಡ್ತೀನಿ ಅಂತ ನಾನೇನಾದ್ರು ಅಗ್ರಿಮೆಂಟ್ ಮಾಡಿದ್ದೀನ?
ಮಗನೇ ಸಾಕೇನ ಪ್ಯಾಂಟು ನಿನ್ ಶರ್ಟು ಆಗ್ಬಿಡುತ್ತೆ ಇದು ಸರ್ thank you, sir. Thank you. ಒಳಗೆ ಕರ್ಕೊಂಡು ಹೋಗು ಖುಷಿ ಟಿವಿ ಹಾಕೋ ಸಾರ್ ಜಿ ಪಿಕ್ಚರ್ ಹಾಕಿ ಸಾರ್ ಅದರಲ್ಲಿ ಕುರುಕ್ಷೇತ್ರ ಬರ್ತಿದೆ. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ಪ ಈರಪ್ಪ ನಾಟಿಕಾರ್ ಗೊರವಗುಂಡಿಗೆ. ಲಾಕ್ಡೌನ್ ಮುಕ್ತಾಯಗೊಳಿಸಿದ ಕೇಂದ್ರ ಸರ್ಕಾರ ಎಂದಿನಂತೆ ಜನಜೀವನ ಸುಗಮ. ನಾನು ಸ್ಟುಡಿಯೋದಿಂದ ಹೊರಗೆ ಹೋಗ್ತಿರೋ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಕೂಡ ಮಾಸ್ಕ್ ಧರಿಸಿ, ಯಾಕೆಂದ್ರೆ ಮುಕ್ತಾಯಗೊಂಡಿರೋದು ಲಾಕ್ಡೌನ್ ಮಾತ್ರ, ಕರೋನಾ ಅಲ್ಲ. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ಜೀವನ ನಿಮ್ಮ ಕೈಲಿದೆ. ನಮಸ್ಕಾರ. ಇವನ್ ಶಿವನ ಚಿಂತೆ ಅಲ್ಲನಾ ಚೆನ್ನಾಗಿ ಕ್ಯಾರೆಕ್ಟರ್ ಇಂಪ್ರೂವೈಸೇಷನ್ ಮಾಡ್ಕೊಬಿಟ್ಟವನೆ. ನಿಮ್ಗಿಂತ ಕೌಂಟ್ರು ಕೊಡ್ತೇ ಕಣ ಬಾರ ವಿಚಾರ ಅವ್ನ್ಗೆ ಹೇಳೋಣ. ಸರ್ ಲಾಕ್ಡೌನ್ ಮುಗೀತು ಸರ್, ನೀವು ಹೋಗ್ಬೋದು ಸರ್. ಸರ್ ಲಾಕ್ಡೌನ್ ಮುಗಿದ್ರೆ ಎಲ್ಲಿ ಹೋಗೋದು ಸರ್? ಲಾಕ್ಡೌನ್ ಮುಗಿದು ಎಲ್ಲೋಗೋದು ಬಿದ್ದು ಸಾಯಕೋ. ಈ ಚೈನಾ ಬೇಕು. ಅದು ಚೈನಾ ಅಲ್ಲ ಕಣೋ, ಚೈನು. ಸಖತ್ತ ಪಂಚ್ ಹೊಡಿತೀಯ ನೋಡೋಣ ಮಗನ. ಸರ್ 2 ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ದಯವಿಟ್ಟು ಚೈನಾ ಕೊಡಿ ಸರ್. ನನ್ನ ಮಗನೇ ಅಮ್ಮಸ್ ಪೌರ್ಣಿಮೆ ದಿವಸ ಬಂದ್ಬಿಟ್ಟು ಇನ್ವಾಯ್ಸ್ಗೆ ಸೈನ್ ಮಾಡಿರೋದ್ರೆ ಯಾವನೋ ನಿನ್ ಪೇಮೆಂಟ್ ಕೊಡ್ತಾನೆ. ಸರ್ ನಾನ್ ನಿಮ್ಮಷ್ಟು ಬರ್ಗೆಟ್ಟಿಲ್ಲ. ಸರ್ ಹೋಗೋದು ಹೋಯ್ತಾ ಇದೀವಿ, ಬಸ್ಸಾಗಿ ದುಡ್ಡಿಲ್ಲ, ಸ್ವಲ್ಪ ದುಡ್ಡಿಟ್ಟು ಕೊಟ್ರೆ ಹೋಯ್ತೀವಿ ಸರ್. ಕಟ್ಟಡ ನನ್ನ ಮಗ 9 ತಿಂಗಳಿಂದ ಇಡೀ ಸ್ಟೇಷನ್ ಲಾರ್ಜ್ ಮಾಡ್ಕೊಂಡು ಟೇಬಲ್ ಮುರಿದೋಗೋವರೆಗೂ ಡ್ಯೂಟಿ ಮಾಡವ್ನೆ. ಈ ನನ್ನ ಮಗನಿಗೆ ಬಸ್ ಚಾರ್ಜ್ ದುಡ್ಡು ಕೊಟ್ಟು ಕಳಿಸ್ತಾರಂತೆ. ಕೊಡಲ್ಲ ಕಣರೆ. ಸರ್ 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 ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ, ಒಂದು ಕಂಪ್ಲೇಂಟ್ ಕೊಡ್ಬೇಕು ಸರ್. ಮೊದಲಿಂದ ಬರೋಕೆ ಅಲರ್ಟ್ ಆಗಿಲ್ಲ, ಹೋಗು. ಏನಂದ್ರೆ ಓಕೆ ಸರಿ ಬಾ ಓಕೆ ಸ್ಕೂಲ್ ಸರ್ ನನ್ನ ಹೆಂಡತಿ ಕಾಣಿಸ್ತಾ ಒಂದ್ ನಿಮಿಷ ಅಲರ್ಟ್ ಆಗಿಲ್ಲ, ಮೊದಲಿಂದ ಬರೋಕೆ. ಅಯ್ಯೋ ನೀವು ಹೇಳು ಸರ್ ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ, ಒಂದು ಕಂಪ್ಲೇಂಟ್ ಕೊಡ್ಬೇಕು ಸರ್. ಅವ್ನ ಹೆಂಡತಿ ಕಾಣಿಸ್ತಾ ಮತ್ತೆ ಕಂಪ್ಲೇಂಟ್ ತಗೊಂಡು ರಿಜಿಸ್ಟರ್ ಮಾಡ್ರಿ. ಯಾವಾಗಿಂದ ಕಾಣಿಸ್ತಾ ಇಲ್ಲ? ಸರ್ ಲಾಕ್ಡೌನ್ ಆಗಕ್ಕಿಂತ ಮುಂಚೆಯಿಂದನೂ ಕಾಣಿಸ್ತಾ ಇಲ್ಲ ಸರ್. ಫೋಟೋ ತಂದಿದ್ಯಾ? ತಂದಿನಿ ಸರ್, ನೋಡಿ ಸರ್ ಇವಳೆ ಸರ್. ಯಾಕೋ PC ಅಷ್ಟೊಂದು ದೊಡ್ಡ ಶಾಕು? ನೀವು ಫೋಟೋ ನೋಡಿ ನೀವು ತಗತ್ತೀರಾ? ಸರ್ ನಿಜವಾಗ್ಲೂ ಇವಳು ನಿನ್ನೆಂತೇನೋ? ಹೌದು ಸರ್ ನನ್ನ ಹೆಂಡತಿ ಸರ್. ಕರೆಕ್ಟ್ ಆಗಿ ನೋಡಿ ಹೇಳೋ. ನನ್ನ ಹೆಂಡತಿನೇ ಸರ್. ಯಾವನ ಕಣೋ ನಿನ್ ಹೆಂಡತಿ ಜೊತೆ ಇದೇ ಟೇಬಲ್ ಮೇಲೆ 9 ತಿಂಗಳಿಂದ ಡ್ಯೂಟಿ ಮಾಡ್ತಾ ಇದ್ದ ಕಣೋ. ಯಾವ ಡ್ಯೂಟಿ ಸರ್? ಲಾಕ್ ಡೌನ್ ಡ್ಯೂಟಿ ಕಣೋ. ಸರ್ ಏನ್ ಸರ್ ಮಾಡೋದೀಗ? ಅಯ್ಯೋ ಅವಮ್ಮ ಇವಮ್ಮ ಅಲ್ವಾ? ಸರ್ ನನ್ನ ಹೆಂಡತಿ ಸರ್, ನನ್ನ ಹೆಂಡತಿ ಸರ್. 2 ನಿಮಿಷಕ್ಕೆ ಸ್ಕಿಪ್ ಮುಗ್ಸೋಣ ಅಂತ ಹೇಳ್ದೆ, ಕೇಳಿದ್ರ ಮಾತು? ಅಯ್ಯೋ ನಿನ್ ಮಾತು ಕೇಳಿದೆ ಎಲ್ಲ ಎಡ್ವಟ್ ಆಗ್ಬಿಡ್ತು. ನನ್ನ ಹೆಂಡತಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ ನೀವು? ಸಮಾಧಾನ ತಗೋಬೇಕು. ಈ ಒಂದ್ ಸಂದರ್ಭದಲ್ಲಿ ನಾನು ಒಂದು ಪ್ಲಾನ್ ಮಾಡಿದೀನಿ. ಏನ್ ಸರ್ ಏನ್ ಸರ್? 1 ನಿಮಿಷ ಕಣ್ಣು ಮುಚ್ಕೊಂಡು ಮೌನಾರತ ಮಾಡೋಣ. ಓಕೆ ಸರ್. ಕಣ್ಣು ಮುಚ್ಕೊಳ್ಳಿ, ಮೌನಾರತ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಯ್ಯೋ ನನ್ನ ಮಗನೇ, ನೀನ್ ಮಿಷನ್ ರಿಪೇರಿ ಮಾಡಕ್ಕೆ ನಮ್ಮನೆ ಮಿಷನ್ ಬೇಕಾಯ್ತಾನ? ಇದು ರಿಪೇರಿ ಮಾಡು ಅಂತ ಹೇಳಿದ್ರೆ ನಾನೇ ಚೆನ್ನಾಗಿ ರಿಪೇರಿ ಮಾಡ್ತಾ ಇದ್ದಲ್ಲ. ಇಷ್ಟ ದಿನ ಎಲ್ರು ಹೋಗಿದ್ರಿ, ನಿಮ್ಮನ್ ಬಿಟ್ಟು ನಾನು ಒಂದು ಕ್ಷಣ ಇರಲ್ಲ ರೀ. 9 ತಿಂಗಳು ಡ್ಯೂಟಿ ಮಾಡಿದ್ಯಂತೆ, ಎಲ್ಲ ಬರೀ ಮೋಸ ಮಾಡಿದ್ರೆ ಸಿಕ್ಬಿಟ್ರಲ್ಲ. ಹಾಯ್ ಸ್ನೇಹಿತರೆ, ಇಲ್ಲಿಗೆ ಸ್ಕಿಟ್ ಮುಗೀತು. ಬಾಯ್. ಅಲ್ಲ CKC ಪೊಲೀಸ್ ಸ್ಟೇಷನ್ ಏನ್ರಪ್ಪ, ಪೊಲೀಸ್ ಸ್ಟೇಷನ್ ಅತ್ತೆ ಮನೆ ಆಗೋಯ್ತು, ಅಲ್ಲೇ ಸೀಮಂತಾನು ಆಗೋಯ್ತು. ಒಂಥರ ಲಾಕ್ ಡೌನ್ ರೆಸ್ಟ್ ರೂಮ್ ತರ ಆಗ್ಬಿಟ್ಟಿದೆ ನಿಮಗೆ ಅಲ್ವಾ? ಏನಪ್ಪ ಪೊಲೀಸ್ಗೆ ಚಳ್ಳೆ ಹಣ್ಣು. ಇಲ್ಲಿ ಪ್ರವೀಣ್ ಅಲ್ಲ, ಏನೋ ಓಡ್ ಬಂದ್ ಏನೋ ಜಂಪ್ ಅದು ಮಗ. ಪ್ರವೀಣೆ ಸರ್, ಅವ್ರು ಯಾವಾಗ ಜಂಪ್ ಮಾಡಿದಾಗ್ಲೂ ಸ್ವಲ್ಪ ಅದು ನೋಡೋರಿಗೆ ಅದೇ ಆ ಯಾವ ಕಡೆ ಕೂತಿರ್ತಾರಲ್ಲ, ಬ್ರಹ್ಮಾಂಡ. ಅವ್ರಿಗೊಂಥರ ದಿಗ್ದರ್ಶನ ಹಾ, ಸರ್, ದಿಗ್ದರ್ಶನ. ಆಗ್ತಾ ಹೌದು ಇರುತ್ತೆ. ಸರ್. ತುಂಬಾ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ ಕಣೋ. ಯಾರಿಗೆ ನಿಮ್ಗ ನೋಡೋರ್ಗ? ಅಯ್ಯೋ ಅದೇನೆ ಒಂದ್ಸಲಿ ಮಾಡೋ, ಇನ್ನೊಂದ್ಸತಿ ನೋಡೋಣ.
ಅವನ್ ಜೀವ ಇವಾಗ ಹೋಯ್ತೈತೆ. ಇಲ್ಲ ಬಟ್ ನನ್ಗೆ ಓವರ್ ಆಲ್ ಆಕ್ಟ್ ಅಲ್ಲಿ ಇವತ್ತು ಇಷ್ಟ ಆಗಿದ್ದು ಏನಂತಂದ್ರೆ ಮತ್ ನಮ್ ಸಂತು ಇವತ್ತು ಮಿಮಿಕ್ರಿ ಟ್ರೈ ಮಾಡ್ದ ಪಾಪ. ಸರ್ ಅದು ಯಾರ ತರ ಅಲ್ಲ ಟ್ರೈ ಮಾಡ್ದ ಮಗ. ಯಾವ್ದು ಮಾಡಿ ತಟ್ಟೆಗಾರಾದ್ರೂ ಬಂದ್ರೆ ಸುಮ್ಮನೆ ಇರಲ್ಲ. ತವರಿಗೆ ಬಂದಂಗೆ ಅಣ್ಣ ತಂಗಿ ತವರಿನ ಸಿರಿ ಗೊತ್ತಾಯ್ತಾ? ಉಮಾಶ್ರೀ ಮೇಡಮ್. ಇಲ್ಲ ಇಲ್ಲ ಇದು ಆಕ್ಚುಲಿ ಅದಲ್ಲಪ್ಪ, ಒಂದು ಪಿಕ್ಚರ್ ಅಲ್ಲಿ ಇವರು ಟೆನ್ನಿಸ್ ಸ್ಟಾರ್ಟ್ ಮಾಡಿ Correct. ಇನ್ಸೈಡ್ ಮಿಕ್ಸಿಂಗ್ ಪಿತಾಜಿ ಕರೆಕ್ಟ್ ಸಕ್ಕರೆ ಹಾಕೊಂಡು ಹಾಲು ಹಾಕೊಂಡು ಒಳಗಡೆ inside mixing. ಮರ ಮುಟ್ಟಿಸ್ತು. ಮಿಮಿಕ್ರಿ ರಿಜಿಸ್ಟ್ ಆಯ್ತಾ ಇಲ್ಲ ಅಂತ ಎಲ್ಲ ಹುಡುಗರು ಆಡ್ಕತ್ತೆ ಇರೋದ್ಕು ನಾನು ಕರೆಕ್ಟ್ ಆಗಿ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಾ ಇರೋದ್ಕು ಇದಕ್ಕೂ ಭಾರಿ ಬೇಜಾರಾಗತ್ತೆ. ಈಗ ಫಸ್ಟ್ ಮಾಡಿ ಶಿವಣ್ಣ ಅವ್ರದಾ? ಹೌದಣ್ಣ. ಇಲ್ಲಿ ಎಷ್ಟು ಅವ್ರದ್ದು ಮಾಡಪ್ಪ ಈಗ ಸರ್ ನೋಡೋಣ. ಇನ್ನೊಂದ್ ಮಾಡಿದ್ರಲ್ಲ ಯಾವ್ದದು ಅದು 10 ವರ್ಷ ಯಶ್ ಬಾಸ್ ಮಾಡಪ್ಪ. ಹೇಳಿ ನೋಡೋಣ. ರಾಜ ರವಿವರ್ಮ ಅಂತ ಮಾತ್ರ ಸ್ಟಾರ್ಟ್ ಮಾಡಿ. ಚಿನ್ನ ಇಲ್ಲಿ ಯಾರು ಕಂಟೆಂಟ್ ನ ಕೊಡಲ್ಲ ಚಿನ್ನ, ನಮಗ್ ನಾವೇ ಕಂಟೆಂಟ್ ಕೊಡ್ಕೋಬೇಕು. ಚಿನ್ನ ಒಂದ್ ಮಾತು ಹೇಳ್ತೀನಿ, ಜ್ಞಾಪಕ ಮಾಡಿಕೊಳ್ಳಿ, ಇಲ್ಲಿ ನಮಗ್ ನಾವೇ ಇರೋ. ಏನಂತೀಯ ಚಿನ್ನ? ಪಕ್ಕ ವಾಟಾಳ್ ನಾಗರಾಜ್ ಸರ್, ಇದು ಪಕ್ಕ. ಇಷ್ಟು ಅದ್ಭುತವಾಗಿ ಅಷ್ಟು ಆಪ್ಟ್ ಆಗಿ ಮಿಮಿಕ್ರಿ ಅವ್ರದ್ದು ಬೇರೆ ಯಾರು ಚೆನ್ನಾಗ್ ಮಾಡ್ತೇವೆ. ಇಲ್ಲಿ ಯಾಕೆ ಏನಾಗಿದ್ಯೋ ನಿಂಗೆ ನಿನ್ನೆಯಿಂದ? ಭಾವನ ಎಫೆಕ್ಟ್. ಹೌದಾ? ಭಾವನ ಇಲ್ಲ ಈ ಸ್ಕಿಟ್ ಅಲ್ಲಿ. ಎಲ್ಲಿ ವಸುಶ್ರೀನಾ? ಸಾಕ್ಷಿ ಸಾಕ್ಷಿ ನೋಡ್ತಿದ್ಯಾ ನೀನು? ನೋಡ್ತಿದ್ದು ನಾನ್ ಲೈನ್ ನೋಡಿತಿರೋದು ಭಾವನಂಗೆ. ಪಾಪ ಆ ಹುಡುಗಿ ಯಾರಿ ಲೈನ್ ನೋಡಿದ್ದು ಯಾರಿಗ್ ಗೊತ್ತು? ಸೂರಜ್ಗೆ. ನಾನು ಎಷ್ಟೋ ಸರಿ ಅಲ್ಲೆಲ್ಲ ನೋಡಿದ್ನಪ್ಪ, ಏನಾದ್ರು ನಮ್ಗೇನಾದ್ರು ಬೀಳ್ತಾಳೆ ಅಂತ 3-4 ಸರಿ ತಲೆನೂ ಬಾಚ್ಕೊಂಡೆ. ಅವ್ರಿಗೆ ಕನೆಕ್ಟೇ ಆಯ್ತೆ. ತುಂಬಾ ಚೆನ್ನಾಗಿದೆ ಹೇರ್ ಸ್ಟೈಲ್ ದೊಡ್ಡಪ್ಪ. ನೀವ್ ಇಡೀ ಊರಿಗೆ ದೊಡ್ಡಪ್ಪ ಆಗಿದ್ರೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಲ್ಲಿ ಸ್ವಿಚ್? ಅಣ್ಣ ದೇವರಣ್ಣಗೆ ನನ್ಗೆ ಕೆಲವೊಂದ್ ಕ್ಷಣ ತುಂಬಾ ದುಃಖ ಆಗುತ್ತೆ. ಏನಂದ್ರೆ ತೊಡ್ರುಗಾಲ್ ಹಾಕೊಂಡು ಓಡಾಡೋ ಈ ನನ್ ಮಗ ರೊಮ್ಯಾಂಟಿಕ್ ಹೀರೋ ಅಂತೆ, ಹ್ಯಾಂಡ್ಸಮ್ ಆಗಿ ಸಲ್ಯೂಟ್ ಹಾಕೊಂಡು ಓಡಾಡೋ ನಾನು ಇವ್ರಿಗೆ ದೊಡ್ಡಪ್ಪನ್ ತರ ಕಾಣ್ತೀನಿ ಅಂತೆ. ಲೇ ನಾನು ಊರೊಳಗೆ ಹೋಯ್ತಾ ಇದ್ರೆ ಅಟ್ಲೀಸ್ಟ್ 4 ಹುಡುಗಿನಾದ್ರೂ ಹ್ಯಾಂಡ್ಸಮ್ಸ್ ಅಂತೂ ನೋಡ ಸಂತು, ಇಡೀ ಸೆಟ್ಗೆ ಗೊತ್ತು ನಾನೆಂತ ದೇವ್ರಂತ ಮನುಷ್ಯ ಅಂತ. ಅದನ್ನ ನೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ನೀನ್ ದೇವ್ರಂತ ಮನುಷ್ಯ ಅಂದ್ರೆ ಅವ್ರು ಮಾತ್ರ ಓಯ್ ಅನ್ಬೇಕು ಕಣೋ, ಇವ್ರು ಯಾರು ಓಯ್ ಅನ್ನಲ್ಲ. ಮರ್ಯಾದಿಗಾರ ಹೇಳ್ರು. ಅಲ್ಲ ಸರ್, ಇವಂದೊಂದು ಸಂತೋರ್ದೊಂದು ಟ್ರ್ಯಾಕ್ ನಡೀತಿದ್ರೆ ಈ ನಮ್ ಸೂರ್ಯ ಅವರು ಫುಲ್ ವಸುಶ್ರೀ ಅವ್ರಿಗೆ ಹಂಗೆ ಫಿಕ್ಸ್ ಸೂರ್ಯ, ಆಗ್ಬಿಟ್ಟಿತ್ತು. ಶಾರುಖ್ ಸಲ್ಲು ಸೂರ್ಯ. ವಾವ್, ಬನ್ನಿ ಸರ್ ಮುಂದೆ ಬನ್ನಿ. ಯಾಕೆ ಹಂಗ್ ಫಿಕ್ಸ್ ಆಗಿದೆ ಅವ್ರಿಗೆ ನಿನ್ ಮಗ? ಇಲ್ಲಿ ಲಾಕ್ ಡೌನ್ ಲವರ್ಸ್ ಒಂದು ಸ್ಕಿಟ್ ನಡೀತಾ ಇತ್ತು ಸರ್. ಪಾಪ ಒದ್ದಾಡ್ಕೊಂಡು ಇವರೆಲ್ಲ ಸ್ಕಿಟ್ ಮಾಡ್ತಾ ಇದ್ರೆ ನಿಮ್ದೇನೋ ಬೇರೆನೇ ಟ್ರ್ಯಾಕ್ ಅಲ್ಲ ನಡೀತಾ ರೀ, ಇತ್ತು. ಶ್ರೀಮಂತಕ್ಕೆ ಸ್ವಲ್ಪ ಅಷ್ಟ್ ಜನ ಬರ್ಲಿ ಆರ್ತಿಗೆ ಅಂತ ಕರ್ಸಿದ್ರೆ ಅವ್ರನ್ನ ನೋಡ್ಕೊಂಡ್ ನೀನ್ ಈ ಲೆವೆಲ್ ಹೆಂಗಪ್ಪ ನಿನ್ ಕತೆ? ಅಯ್ಯೋ ಸ್ಟೇಷನ್ ಅಲ್ಲಿ ಕೂತು ಬರ್ಗೆಟ್ ಹೋಗಿದ್ವಿ, ಅದಕ್ಕೆ 1 ವರೆ ಕಾಳ ಹಾಕ್ತಿವಿ. ಅಲ್ಲ, ಶ್ಯಾಡೋ ಫಿಲ್ಮ್ ನೋಡ್ತಿದ್ರು, ರಾಮಾರ್ಜುನ ಫಿಲ್ಮ್ ನೋಡ್ತಿದ್ರು, ಕುರುಕ್ಷೇತ್ರ. ಅದನ್ನೆಲ್ಲ ಮೀರಿ ಈಗ ಐ ಕಾಂಟ್ಯಾಕ್ಟ್, ಅದು ವಸುಶ್ರೀ ಜೊತೆ. ವಸುಶ್ರೀ ಕಮ್ಯರ್. ಈ ಹುಡುಗಿ ಪಾಪ ಇದುವರೆಗೂ ಯಾವ ಹುಡುಗರು ಇಷ್ಟು ಡೀಪ್ ಆಗಿ ಲೈನ್ ನೋಡಿದಿರ್ಲಿಲ್ಲ. ಅಕ್ಕ ಲೆಫ್ಟ್ ಸೈಡ್ ಇಂದ ದಕ್ಷಿತಾ. ಓ, ಲೆಫ್ಟ್ ಇಂದ ದಕ್ಷಿತಾ, ರೈಟ್ ಇಂದ ವಸುಶ್ರೀ. ದಕ್ಷಿತಾ ಬಾಮ್ಮ. ಹೋಗಮ್ಮ. ಇದು ಹಳೆ ಮನೆ, ಇದು ಹೊಸ ಮನೆ. ಈಗ ನಿಮ್ಮಿಬ್ರದೊಂದು ಸ್ಕಿಟ್ ಅಲ್ಲಿ ಏನೋ ನಡೀತಿತ್ತಲ್ಲ, ಕುಚ್. ಇಲ್ಲ ಪಾಪ ಅವ್ರಿಗೆ ಸುಮ್ನೆ ಇದ್ರು, ಇವನು ಫುಲ್ ಝೂಮ್ ಇನ್ ಝೂಮ್ ಔಟ್ ಮಾಡ್ತಾ ಇದ್ದ. ಏನೇ ಸೇಮ್ ಅದೊಂದ್ಸಲಿ ಮಾಡಿ, ಆ ಝೂಮ್ ಇನ್ ಝೂಮ್ ಔಟ್. ವಸುಶ್ರೀ ಸ್ಕಿಟ್ಟೇ ನೋಡಿಲ್ಲ, ನಿಮ್ ಕಣ್ಣೇ ನೋಡಿದ್. ಆ ಸಡನ್ ಯಾಕೆ ಸರ್ ದಿಗಂತ ಆಗ್ಬಿಟ್ರು ಅವರು? ವೆರಿ ಗುಡ್, ವೆರಿ ನೈಸ್. ಇದೊಂದು ನಡ್ಸಪ್ಪ ಈ ಸೈಡ್ ಟ್ರ್ಯಾಕ್. ಕರೆಕ್ಟ್. ನೋಡ ಒಂದು ಮ್ಯೂಸಿಕ್.
ಹೇಳ್ತಾರೆ ಗೊತ್ತಾ, ತಾನೊಂದು ಬಗೆದರೆ ದೈವ ಒಂದು ಬಗೆ. ಕಾಯ್ತಾ ಇದ್ರು ಅವರು. ಬಟ್ ಸಕ್ಕತ್ ಆಕ್ಟು ಅಂಡ್ ನಮ್ಗೆ ಎಲ್ಲಾ ಕಲಾವಿದರು ಅದ್ಭುತವಾಗಿ ಮಾಡಿದಾರೆ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ನಮ್ ಕಿಲ್ಲಾಡಿಗಳಿಗೆ. ಇಲ್ಲ ಆಕ್ಚುಲಿ ನಮ್ಮ ಸಿಂದಗಿ ಕೂಡ ನ್ಯೂಸ್ ಆಂಕರ್ ತರ ಹೌದು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಮೆಂಟರ್ಸ್ ಕೂಡ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಯಾಕಂತಂದ್ರೆ ಇರ್ತಕ್ಕಂತ ಲೇಟೆಸ್ಟ್ ವಿಷಯಗಳನ್ನೆಲ್ಲ ಇಟ್ಕೊಂಡು ಒಂದು ಸ್ಕಿಟ್ ನ ಮಾಡಿ, ಮತ್ತೆ ಇದರಲ್ಲೂ ಸಹ ಒಂದು ಕಾಮಿಡಿಯಲ್ಲಿ ಮೆಸೇಜ್ ಹೇಳ್ತಕ್ಕಂಥದ್ದು, ಪೊಲೀಸ್ ಕರ್ತವ್ಯನ ಅರ್ಥ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ಮನೇಲಿರೋಣ, ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇದನ್ನ ನೀವು ಎಂಜಾಯ್ ಮಾಡಿದೀನಿ ಅಂತ ಭಾವಿಸಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಂಡರ್ಫುಲ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ಟು ದ ಗ್ಯಾಲರಿ ಪ್ಲೀಸ್. ಸರ್, ಸಂಜೆ ಹೊತ್ತು ಈ ರಗಡಾಗಿರುವಂತ ಹುಡುಗನ್ನ ಕ್ಯೂಟ್ ಆಗಿರೋ ಹುಡುಗಿ ನೋಡಿದ್ರೆ ಏನ್ ಆಗ್ಬೋದು ಸರ್? ಎರ್ರ ಬೇರೆ ಲವ್ ಆಗುತ್ತೆ ಕಣ್ರಿ. ಅದೇ ಗುಂಗಲ್ಲಿ ಸರ್ ನಮ್ಮ ಸರಿಗಮಪ ಸ್ಪರ್ಧಿಗಳು ಈಗ ಸ್ವೀಟ್ ಆಗಿ ದನಿ ಗುಡ್ಸಿದ್ರೆ ಆಹಾ, ಸಂಭ್ರಮ ತಾರಕಕ್ಕೇರುತ್ತೆ ಕಣ್ರಿ. 100% ನಿಜ ಸರ್. ಈಗ ಅದೇ ನಮ್ಮ ಸರಿಗಮಪ ಸ್ಪರ್ಧಿಗಳ ಇಂಪಾದ ದನಿಯಿಂದ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಟಿ ಬಾಸ್ ದರ್ಶನ್ ಸರ್ ಅವರ ಹಾಡನ್ನ ಕೇಳುವಂತ ಸಮಯ. ಈಗ ಹಾಡೋದಕ್ಕೆ ಬರ್ತಾ ಇರುವಂತಹ ಗಾನ ಪ್ರತಿಭೆಗಳನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ರಮ್ಯಾ ಟೀಚರ್ ಹಾಗೂ ಮೈಸೂರಿನ ಮುದ್ದಾದ ಹುಡುಗಿ ಪ್ರಿಯಾ.
ಬಾಲಿ ಜೋರಾದ ಜೋಶೋ ಪ್ರಿಯಾ ಹಾಗೂ ರಮ್ಯಾ ಟೀಚರ್ ಅವ್ರಿಗೆ. ಟೀಚರ್ ಅಂಡ್ ಪ್ರಿಯಾಗೆ. ರಮ್ಯಾ ಟೀಚರ್ ಅವರೇ, ನೀವು ಹಾಡೋದ್ ಮಾತ್ರ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಅದು ನೀವಿಬ್ರು ಜೊತೆಲಿ ಹಾಡ್ದಾಗ ಹೆಂಗೆ ಅಂತಂದ್ರೆ ಒಂಥರ ಸಿಂಕ್ ಹಂಗಿರುತ್ತೆ. ಗೊತ್ತಿಲ್ವಾ ಸರ್? ಅಯ್ಯೋಯ್ಯೋ, ಅಣ್ಣ ಅವರು ಮಂಜುಳಾ ಅವ್ರದ್ದು ಜೋಡಿ ಎಷ್ಟು ಫೇಮಸ್, ಅದೇ ತರ ಸರಿಗಮಪದಲ್ಲಿ ಇವರಿಬ್ರು ಜೋಡಿನೂ ಫೇಮಸ್. ಎನಿ ಟೈಮ್ ಇವರಿಬ್ರೇ ಜೋಡಿಯಾಗಿ ಜಾಸ್ತಿ ಹಾಡಿರೋದು, ಕರೆಕ್ಟಾ? ಸೊ ಮತ್ತೆ ತುಂಬಾ ಟೈಮ್ ಆದ್ಮೇಲೆ ಬಂದ್ಮೇಲೂ ಹಂಗೆ ಜೋಡಿಯಾಗಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಸರ್, ಆಟೋ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಒಬ್ರೆ, ನಮ್ಮೆಲ್ಲರ ಪ್ರೀತಿಯ ಆಟೋ ರಾಜ, ಕರಾಟೆ ಕಿಂಗ್ ನಮ್ಮ ಶಂಕರ್ ನಾಗ್ ಸರ್. ಅವರನ್ನೇ ಸ್ಫೂರ್ತಿಯಾಗಿಟ್ಕೊಂಡು ಕಷ್ಟ ಅಂತ ಅಂದಾಗ ಸಮಯಕ್ಕೆ ಸರಿಯಾಗಿ ಸ್ಪಂದಿಸೋರು ನಮ್ಮ ಆಟೋ ಚಾಲಕರು. ಅಷ್ಟೇ ಅಲ್ಲ, ಕೋವಿಡ್ ಸಮಯದಲ್ಲೂ ಕೂಡ ಎಷ್ಟೋ ಆಟೋ ಡ್ರೈವರ್ಸ್ ತಮ್ಮ ಆಟೋಗಳನ್ನೇ ಆಂಬ್ಯುಲೆನ್ಸ್ ಮಾಡಿಕೊಂಡು ರಿಯಲ್ ವಾರಿಯರ್ಸ್ ತರ ಕರ್ತವ್ಯ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕರುನಾಡಿನ ಆಟೋ ಚಾಲಕರಿಗೆ ತಮ್ಮ ಸಂಗೀತದ ಮೂಲಕ ಮಾಸ್ ಸ್ಟೈಲ್ ಅಲ್ಲಿ ಸಲ್ಯೂಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಂದು ಸ್ವಾಗತಿಸಿ ಸುಪ್ರೀತ್ ಹಾಗೂ ಅಶ್ವಿನ್ ಶರ್ಮಾ. ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ. ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ
ಭಾರತಿ ರಥ ನಡ್ಸೋ ಕೃಷ್ಣನಿಗೆ ಸಂತತಿ. ಸರ್, ಈ ಸಾಂಗ್ ಆಸ್ ಇಟ್ ಈಸ್ ತುಂಬಾ ಎನರ್ಜೆಟಿಕ್ ಸಾಂಗ್ ಸರ್. ಹೌದು. ಇದ್ರ ಮಧ್ಯದಲ್ಲಿ ಒಂದು ಕೋಲ್ ಯಾಕೆ ಬಂದು ಡಾನ್ಸ್ ಮಾಡ್ತಾ ಇತ್ತು ಅಂತ ನಾನು ಯೋಚನೆ ಮಾಡಿದೆ. ಹೌದು. ಆಮೇಲೆ ನೋಡಿದ್ರೆ ಮುತ್ತು. ಸಂತು, ನೀವ್ ಹೇಳಿ ಮುತ್ತು ಯಾರ ತರ ಇಮಿಟೇಟ್ ಮಾಡ್ತಾ ಇದ್ರು? ಟೆನ್ನಿಸ್ ಕೃಷ್ಣ ಅವ್ರ ಮಿಮಿಕ್ರಿ ಅಶ್ವಿನ್, ಏನ್ ನಡೀತಿದೆ ಲೈಫ್ ಅಲ್ಲಿ? ತುಂಬಾನೇ ನಡೀತಾ ಇದೆ. ರಿಲೇಟೆಡ್ ಟು ಮ್ಯೂಸಿಕ್ ಸುಮಾರು ಪ್ಲೇ ಬ್ಯಾಕ್ಸ್ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೀನಿ. ಓಕೆ. ಕಲಿಕೆ ಗಾಯನ ಎರಡು ನಡೀತಾ ಇದೆ. ನಮಸ್ತೆ. ಇದು ಮಧ್ಯದಲ್ಲಿ ಒಂದು ಶಂಕರ್ ನಾಗ್ ಸರ್ ಸ್ಟೆಪ್ ಬೇರೆ ಮಾಡಿದ್ರಲ್ಲ, ಇದು ಯಾರ ಸ್ಟೆಪ್ ಸಂತು? ಮುಸುರಿ ಕೃಷ್ಣಮೂರ್ತಿ ಅವ್ರದ್ದು. ಸರ್, ನನ್ನೊಂದು ರಿಕ್ವೆಸ್ಟ್ ಸರ್, ಹೇಳಿ. ಆ ಸಂತು ಮತ್ತೆ ಮುತ್ತು ಎನ್ಸದ ಆ ಮುಸ್ರಿ ಕೃಷ್ಣ ಸ್ಟೆಪ್ ಈಗ ಮಾಡ್ಬೇಕು ಸರ್ ಇಲ್ಲಿ ಇವ್ರ ಜೊತೆ ಬಂದು. ಬನ್ರಪ್ಪ. ಇಲ್ಲ, ನಾವು ಶಂಕರ್ ನಾಗ್ ಸರ್ದೇ ಮಾಡ್ತೀವಿ. ಅದೇ ನೀವು ಮಾಡಿ, ನಮ್ಗೆ ಅದಂಗ್ ಕಾಣುತ್ತೆ. ಬನ್ನಿ. ನಮ್ಗದೇ ಮ್ಯೂಸಿಕ್. ಏನೋ ಮಾಡ್ತಾ ಇದ್ಯಾ? ಗೊತ್ತಾಯ್ತು, ಸಂತು ಹುಚ್ಚ ವೆಂಕಟ್. ನಿಮ್ದೆಲ್ಲ ಏನ್ ಡಾನ್ಸ್ ಅಂದ್ರೆ ಏನು ಅಂತ ತೋರ್ಸೋದಕ್ಕೆ ಒಬ್ರು ಬರ್ತಾ ಇದಾರೆ ಸರ್. ಓಕೆ. ಆಶಾ. ಈಗ ಆಶಾ ಅವರು ಶಂಕರ್ ನಾಗ್ ಸರ್ ಅವ್ರ ಸ್ಟೆಪ್ ನ ಹಾಕಿ ಹಂಗೆ ಕುಡಿದು ಕುಪ್ಪಳಿಸ್ತಾರೆ. ಬನ್ನಿ. ಡಾನ್ಸ್ ಮಾಡಕ್ ಸಂತು ಡಾನ್ಸ್ ಮಾಡಕ್ ಬಂತ, ಬಟ್ ಆದ್ರೂ ಮಾಡ್ದ ತಾನೆ ಸಂತು, ಬಿಡ್ಕೊಡ್ತಾ ಇಲ್ಲ. ಮೇಡಮ್, ನಾನು ಮಾಡಿದ ಡ್ಯಾನ್ಸ್ ಯಾಕೆ ಹಿಂಗೆ ಇವತ್ತು ಹಿಂಗ ಆಯ್ತೈತೆ ಅಂತ ಗೊತ್ತಾಯ್ತು. ಯಾವ್ದು ಇದಾ? ಈಗ ಆಶಾ ಬನ್ನಿ, ಸಂತು ಮಾಡ್ದಂಗೆ ಡಾನ್ಸ್ ಮಾಡಿ ಬನ್ನಿ. ನೋಡಿ, ನಾನು ಹೆಂಗ್ ಮಾಡ್ತೀನಿ ಹಂಗೆ ಮಾಡು. ನಿಮಿಷ ಮಗ, ಇದನ್ನೇನಂತಾರ ಗೊತ್ತೇನೋ? ಹಳ್ಳಿ ಕಡೆ ಮರದಲ್ಲಿ ಕೇರೋದು ಅಂತಾನೆ. ಮಗ, ಏನ್ ಮಾಡ್ತಾ ಇದ್ಯಾ ನೀನು? ಸರ್, ಈ ಹುಡುಗಿ ಸರ್ ಆಶಾ ಸ್ಟೆಪ್ ಮಾಡಿ, ಅದು 5, 6, 7 ಗೋ. ಎಳ್ಳೀರ್ ಕುಡ್ದಾದ್ಮೇಲೆ ಸ್ಟ್ರಾಂಗ್ ಎಕ್ಸ್ಟ್ರಾ ನೀರು. ಆಶಾ, ಏನ್ ಅನ್ಸ್ತು ಇವನ್ ಡಾನ್ಸ್ ನೋಡಿ ನಿನಗೆ? ನಂಗೆ ಕನ್ಫ್ಯೂಸ್ ಆಯ್ತು ಆಕ್ಚುಲಿ, ಬಿಕಾಸ್ ತುಂಬಾ ಎಸ್ ಇಟ್ಸ್ ವೆರಿ. ಏನಂದ್ರೆ ಕೆಲವೊಂದು ಡಿಫ್ರೆಂಟ್ ಸ್ಟೆಪ್ ಕನ್ಫ್ಯೂಸ್ ಆಗುತ್ತೆ. ಯಾವುದು ಡಿಫ್ರೆಂಟ್ ಸ್ಟೆಪ್? ಸ್ಟೆಪ್ ಹೌದು, ಕರೆಕ್ಟ್. ಎಷ್ಟು ಡಿಫ್ರೆನ್ಸ್ ಕಂಡಿಡ್ದೆಮ್ಮ ನೀನು ಅವ್ರ ಸ್ಟೆಪ್ ಅಲ್ಲಿ? ಇಲ್ಲ, ಡಿಫ್ರೆನ್ಸ್ ಅಂತ ಅಲ್ಲ, ಬಟ್ ಅವ್ರು ನಡ್ದಾಗ ನಂಗೆ ಅದು ಅಲ್ವಾ? ಏನು ಹೆಂಗ್ ನಡ್ದ ಅವನು? ನೋಡ, ಶಂಕರ್ ನಾಗ್ ಸರ್ ತರ ಡಾನ್ಸ್ ಮಾಡು ಅಂದ್ರೆ ಕುಣಿಗಲ್ ಅಜ್ಜಿ ತರ. ಮೇಡಮ್, ಕಲ್ಸೋದು ಯಾವುದು? ನಮ್ ಧರ್ಮ, ನೋಡೋದು ನಮ್ ಕರ್ಮ. ಸಂತು, ಇವತ್ತು ನಿನಗೆ ಅನ್ಸ್ತಾ ಇದಲ್ಲ ಯಾಕೆ ಬಂದೆ ಈ ಮಹಾಸಂಗಮಕ್ಕೆ ಅಂತ? ಹೌದು ಮೇಡಮ್, 1600 ರೂಪಾಯಿ ಪೆಟ್ರೋಲ್ ಹಾಕೊಂಡ್ ಬಂದೆ. ಇಷ್ಟೊಂದು ಗೌರವ ಸಿಗುತ್ತೆ ಅಂತ ದೇವರೇ ಗೊತ್ತಿರ್ಲಿಲ್ಲ. ಯಾವಾಗ ನನ್ನ ಮಿಮಿಕ್ರಿ ರಿಜಿಸ್ಟರ್ ಆಗುತ್ತೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನನ್ನ ಸ್ಟೆಪ್ ಯಾವಾಗ ರಿಜಿಸ್ಟರ್ ಆಯ್ತವೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಏಯ್, ಕರೆಕ್ಟ್ ಆಗಿ ಹೇಳು. 1600 ರೂಪಾಯಿ ನೀನ್ ಹಾಕ್ತಾ ಇಲ್ಲ, ಯಾರ ತಲೆ ಮೇಲೆ ಕೈ ಇಟ್ಟ? ಕರೆಕ್ಟ್ ಆಗಿ ಇಲ್ಲ ಹೇಳು. ಲಾಕ್ ಡೌನ್ ಅಲ್ಲಿ ದುಡ್ಡು ಕೊಡಕ್ಕೆ ಅಂತಾನೆ ಒಂದ್ 5000 ಜನ ಓಡಾಡ್ತಾ ಇದ್ರು. ಬಂದೆ ನಾನು. ಇಷ್ಟು ದಿನ ಶೂಟಿಂಗ್ ಇದ್ದಾಗೆಲ್ಲ ನಮ್ ತಲೆ ಮೇಲೆಲ್ಲ ಕೈ ಇಟ್ಟು ಎಲ್ಲಾರ ಜೇಬು ಖಾಲಿ ಮಾಡ್ತಾ ಇದ್ದ. ಈಗ ಊರವ್ರನ್ನೆಲ್ಲ ಹಾಳು ಮಾಡ್ತಾ ಇದ್ದ. ನೀನೊಬ್ಬ ಜೀವದ ಗೆಳೆಯ ಕಣ. ಬರುವಾಗ ತಾನೆ 300 ಜನ ಊಟ ಕೊಡಿಸ್ತೆ ಕಣ. ವೆರಿ ನೈಸ್ ಸಂತು. ಇದೇ ಗೌರವದಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದೀವಿ ಸರ್. ಈ ಸುನಾಮಿ ಸೇರಿದ್ರೆ ಅದೇ ರೀ 100% ತೋಗ್ತೆ ಸುನಾಮಿ ಆಗುತ್ತೆ. ಈ ಡೈಲಾಗ್ ತಕ್ಕಂತೆ ಸೀನಿದ್ರೆ
200% ನೆಗಡಿ ಬರುತ್ತೆ. ಮಾಸ್ಗೆ ಮಾಸ್ಕ್ ಸೇರಿದ್ರೆ ಆಹಾ, ಮಾಸ್ಕ್ ಹಾಕೊಂಡಷ್ಟೇ ಬಿಂದಾಸ್ ಆಗಿರುತ್ತೆ. ಈಗ ನಮ್ಮ ಪವರ್ ಸ್ಟಾರ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ಒಟ್ಟಿಗೆ ಸೇರ್ಬೇಕು ಅಂತಂದ್ರೆ 1000% ನಮ್ಮ ಇಬ್ರಾಹಿಂನೇ ವೇದಿಕೆ ಮೇಲೆ ಕರಿಬೇಕಾಗುತ್ತೆ ರೀ. ಹಾಗಾದ್ರೆ ತಡ ಯಾಕೆ ಸರ್, ಒಂದು ಅದ್ದೂರಿ ಪರ್ಫಾರ್ಮೆನ್ಸ್ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಇಬ್ರಾಹಿಂ ಪಾಷಾ. ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಲೆಟ್ಸ್ ರಾಕ್. ಗ್ರಾಮದಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಸರ್ ಸಾಂಗ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಹಾಡನ್ನ ಮಿಕ್ಸ್ ಮಾಡಿ ಒಂದು ರಿಮಿಕ್ಸ್ ವರ್ಜನ್ ಆಗಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಒಬ್ರೇ ಪರ್ಫಾರ್ಮ್ ಮಾಡಿದ್ದಾರೆ. ಪಾಪ ರೋಶ್ನಿ ಬೇರೆ ಎಲ್ಲ ಒಬ್ಬನೇ ಪರ್ಫಾರ್ಮ್ ಮಾಡಿ ಹೇಗನ್ಸ್ತು ನಿಂಗೆ ರಜಾ? ಇಲ್ಲ, ಬೇಜಾರಾಗಿಲ್ಲ. ಯಾಕೆ? ಸೋಲೋ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಪ್ರಾಕ್ಟೀಸ್ ಅದು ಸೋಲೋನೇ ಮಾಡ್ತೀರಾ? ಇಲ್ಲ. ಮತ್ತೆ ಅವಾಗ ಹೆಂಗೆ? ಕಪಲ್ ಇರುವಾಗ ಜೊತೆಗೆ ಮಾಡ್ತೀವಿ, ಸೋಲೋ ಇರುವಾಗ. ಅದೇ ಸೋಲೋ ಇರುವಾಗ ಹೆಂಗೆ ಪ್ರಾಕ್ಟೀಸ್ ಹೆಂಗಿರುತ್ತೆ ನಿಮ್ದು? ಗ್ರೂಪ್ ಜೊತೆ ಮಾಡ್ತೀರಾ? ಸರ್ ಅವ್ನ್ ಸೋಲ್ ಆಗ್ಲಿ ಕಪಲ್ ಆಗ್ಲಿ ಸರ್ ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ಸರ್. ಅಲ್ವಾ? ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಬೇಗ ಮುಗಿಸ್ಬೇಕು ನಾವು ಶೂಟಿಂಗ್ ಹೋಗಿ. ಅನು ಅವರೇ, ಈಗ ಮತ್ತೆ ಒಂದು ಸಂಗೀತದ ಆಟಕ್ಕೆ ಹೋಗೋಣ. ಓಕೆ, BGM ಆಟ. ಸೊ ಯಥಾ ಪ್ರಕಾರ ಈ ಕಡೆ ಒಂದ್ ಟೀಮ್, ಈ ಕಡೆ ಒಂದ್ ಟೀಮ್ ಆಲ್ರೆಡಿ ನೀಟಾಗಿ ಡಿವೈಡ್ ಆಗಿದೆ. ಸಿಂಪಲ್ ಏನಂದ್ರೆ ನಾವು BGM ಪ್ಲೇ ಮಾಡ್ತೀವಿ, ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡ್ತೀವಿ. ಅದನ್ನ ಹಿಡ್ಕೊಂಡು ನೀವು ಯಾವ ಸಾಂಗ್ ಅಂತ ಕಂಡಿಡಿಬೇಕು. ಸೊ ಕ್ಲಾಶ್ ಮಾಡ್ಕೊಳಕ್ ಹೋಗ್ಬೇಡಿ. ಒಬ್ರು ನೀಟಾಗಿ ಬಜರ್ ಪ್ರೆಸ್ ಮಾಡೋದನ್ನ ಒಬ್ರನ್ನ ಬಜರ್ ತೋರಿಸಿ. ಓಕೆ, 10 ಸೆಕೆಂಡ್ ಟೈಮ್ ಇರುತ್ತೆ ಬಜಾರ್ ಮಾಡಿದ್ಮೇಲೆ. ಓಕೆನಾ? ಕೇಳಿಸ್ಕೊಂಡು ಬಜಾರ್ ಮಾಡಿದ್ಮೇಲೆ 10 ಸೆಕೆಂಡ್ ಒಳಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಪಾಸ್ ಆಗುತ್ತೆ. ಓಕೆ, ಈಗ ಮೊದಲನೇ BGM ಪ್ಲೇ ಆಗ್ಲಿ. ಮೊದಲು ಕರಗಿದ ತುಂಬಿಸಿದ ನಿಬ್ಬನಿಯು ನೀನೇನಾ. ನಾನು ಹೇಳ್ತೀನಿ, ಅಲ್ಲಿ ಅವ್ರಿಗೆ
ಪ್ರೆಸ್ ಮಾಡು ಅಂತ ಹೇಳ್ತಾ ಇದ್ರು, ಅಷ್ಟೊಳಗಲ್ಲಿ ಒತ್ಬಿಟ್ಟಿದ್ರು ಆಲ್ರೆಡಿ. ನೆಕ್ಸ್ಟ್ BGM. ಈ ಕಡೆ ಗುಂಟೂರು ಗುಂಟೂರು ಓಕೆ. ನೆಕ್ಸ್ಟ್ BGM. ಜನುಮದ ಗೆಳತಿ. ನಾನು ಹೆಂಗ್ ಗೊತ್ತಾ, ನಾನು ಹಿಂಗ್ ನೋಡ್ತಾ ಇದ್ದೀನಿ ನಿಮಿಷ, ನಾನು ಹಿಂಗೆ 180 ಡಿಗ್ರಿ ನೋಡ್ತಾ ಇದ್ದೀನಿ ನೀಟಾಗಿ. ಆಕ್ಷನ್ ಅಷ್ಟೇ. ಅಲ್ಲಿ ಕೇಳಿ, ಅಲ್ಲಿ ಮೆಂಟರ್ನ ಕೇಳಿ, ವಿಜಿನ್ ಕೇಳಿ, ಎಲ್ಲರನ್ನು ಕೇಳಿ. ಅವರು ಮೈಕ್ ಇಟ್ಕೊಂಡು ಅಕ್ಕ ಒಂದೇ ಅಕ್ಕ, ಅವರೇ ಗೆಲ್ಲಿ ಅಂತ ಹೇಳಿ ಬಿಟ್ಟು ಕೊಡ್ತೀವಿ, ಬಟ್ ನಮ್ಗೆ ಈ ತರ ಮೋಸ ಮಾಡಿ ಸುನಿಲ್ಲ ಕಮ್ಮದ್ರಂಗ ಫಸ್ಟ್ ಪ್ರೆಸ್ ಮಾಡಿದ್ದು ಅದೇ ಲೆಕ್ಕ ಬರೋದು. ಸೊ ಈಗ ಇಲ್ಲಿಂದ ನೆಕ್ಸ್ಟ್ BGM ಹೋಗ್ತಾ ಇದೀವಿ. ಯಾರು ಕೂಗ್ಬೇಡಿ, ಕರೆಕ್ಟ್ ಆಗಿ ಹಾರನ್ ಅಂಡ್ ಮೈಕ್ ಒಬ್ರು ಮೇಂಟೈನ್ ಮಾಡಿ. ಸುಪ್ರೀತನ ನೀವು ಎಷ್ಟು ಹಮ್ಮುಕಿದ್ರು ಅದು ಅಂತಾನೆ ಇಲ್ಲ, ಜೋರಾಗಿ ಹಮ್ಮಕಿ. ಈ ಗೇಮ್ ಅಲ್ಲಿ ಆಶಾ ನೀನು ಪಾರ್ಟಿಸಿಪೆಂಟ್. ಆಶಾ, ನೀನ್ ಇರೋ ಜಾಗದಲ್ಲೇ ಕ್ವಾರಂಟೈನ್ ಆಗಿದ್ಯಾ, ಬಾ ಸೇರ್ಕೊ. ಸೊ ಈಗ BGM ಅಲ್ಲಿ ಬಂದಾಗ ಇವ್ರದ್ದು 2 ಪಾಯಿಂಟ್ಸ್, ನಿಮ್ದು 1 ಪಾಯಿಂಟ್ ಅಲ್ಲಿ ಇದೆ ಇನ್ನ. ಓಕೆನಾ? ರೆಡಿ? ನೆಕ್ಸ್ಟ್ BGM. ಇಲ್ಲ, ಅವ್ರು ಹೇಳಿ, ಹೇಳ. 5 3 4 5 6 7 8. ಆಕಾಶದಿಂದ ಧರೆಗಿಳಿದರಂಭೆ ಇವಳೆ. ತಪ್ಪು. ಉತ್ತರ. ಸೂರ್ಯನ ಚಿನ್ನದ ಕಿರಣ ನಿನ್ನ ಇಬ್ರು ತಪ್ಪು ಕೇಳಿಸ್ಕೊಳ್ಳಿ. ಹೇಳಿದ್ರೆ ಒಂದ್ಸಲಿ ಪ್ಲೇ ಪ್ಲೇ ಮಾಡ್ತಾರೆ, ಕೇಳಿಸ್ಕೊಳ್ಳಿ, ಮತ್ತೆ ಕೇಳಿಸ್ಕೊಳ್ಳಿ. ಅಕ್ಕ ಇಲ್ಲಿ ನೀವೇನು ಗುಂಪಂತ ಮಾಡಿದೀರ ಅಕ್ಕ, ಗೊತ್ತೇ ಇಲ್ಲ ಅಕ್ಕ. ಅಮುಕ್ ಅನ್ಸುಮ ಅಲ್ಲ ಅಕ್ಕ, ಅಮುಕ್ ಇಬ್ರು ಗೊತ್ತಿಲ್ಲ. ಯಾರು ಹೇಳ್ಬಿಡಿ, ಆಶಾ ನೀನ್ ಹೇಳು. ನಂಗೆ ಗೊತ್ತಿಲ್ಲ. ಓಕೆ, ಸಾಂಗ್ ಪ್ಲೇ. ವೆರಿ ಗುಡ್ ಆಶಾ. ಸಂಗೀತವೇ ಸಲ್ಲಾಪವೇ. ಓಕೆ, ಯಾರಿಗೂ ಸ್ಕೋರ್ ಇಲ್ಲ. ಈಗ ಮುಂದಿನ BGM. ಎಸ್. ದೇವರು ಹೊಸೆದ ಪ್ರೇಮದ ದಾರ, ದಾರದಿ ಬೆಸೆದ ಋತುಗಳ ಹಾರ. ದಾರದಿ ಬೆಸೆದ ಋತುಗಳ ಹಾರ. ಆ ಸಾಂಗ್ ಅಲ್ಲಿ ಮಧ್ಯ ಸೀಸನ್ ಚೇಂಜ್ ಆಗುತ್ತೆ, ಪಿರಿಯಾಡಿಕ್ ಅವಾಗ ಕುಕ್ಕು ಕುಕ್ಕು ಅವಾಗ. ಓಕೆ, ರೆಡಿ? ನೆಕ್ಸ್ಟ್ BGM. One, two, three, 3 4 5 6 7 ನೀನೇ ಸಾಕಿದಾಗಿನಿ ನಿಂದ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಿದ್ದಾರೆ. ಒಂದು ನಿಮಿಷ. ಈಗ ಅನುಶ್ರೀ ಅವರು ನಮ್ ಚಿತಾ ಅವ್ರು ಹೇಳಿದ್ದು ಅಲ್ಲ, ಇಲ್ಲಿ ಚಿತಾ ಅವ್ರು ಹೇಳ್ಕೊಟ್ಟಿದ್ದು ಇಲ್ಲಿಂದ. ಈಗ ಏನ್ ಗೊತ್ತಾ, ನೀವು 3 ಅವ್ರು 1, ಈಗ ಅವ್ರು ಕೊಟ್ಟರು ಅವ್ರು 2. ಮೂರಲ್ಲೇ ಇರ್ತೀವಿ. ಹೋಗ 5ರಲ್ಲಿ ಹೋಗ 5ರಲ್ಲಿ. ಈಗ 2 3ರಲ್ಲಿದೆ. ಇವಾಗ ನೆಕ್ಸ್ಟ್ ನಿಮ್ಗೆ ಇನ್ನು ಗೆಲ್ಲೋ ಚಾನ್ಸ್ ಇದೆ, ನಿಮ್ಗೆ ಟೈ ಮಾಡ್ಕೊಳ್ಳೋ ಚಾನ್ಸ್ ಇದೆ ಅಷ್ಟೇ. ನೀವು ಗೆಲ್ಲಕ್ಕಾಗಲ್ಲ. ಸೊ ನೀವು ಗೆಲ್ಬಹುದು, ಇವ್ರು ಟೈ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಬರ್ಲಿ ನೆಕ್ಸ್ಟ್ BGM. ನಿಮಿಷ, ಯಾರು ಹೊತ್ತಿದ್ರೋ ಗೊತ್ತಿಲ್ಲಪ್ಪ. ಥರ್ಡ್ ಅಂಪೈರ್ ಕೊಟ್ಟಿದೀವಿ, ಹೇಳ್ತಾರ ಅಲ್ಲಿ ಮಾನಿಟರ್ ನೋಡಿ ಹೇಳ್ತಾರೆ ಯಾರು. ಸುಪ್ರೀತ್ ಅವರು ಪ್ರೆಸ್ ಮಾಡಿರೋದಂತೆ ಹೇಳಿ. ಕೂಗಿ
ಕೂಗಿ ಕರೆಯುತ್ತಿರೋ ಹೇಳ್ಬಾರ್ದು ಅದಕ್ಕೆ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮಲಗುತ್ತಿರೋ ಮನದ ನೋವು ಮನ ಮುಟ್ಟದೆ. ನೋಡಿ ಇನ್ನೊಂದು BGM ಚಾನ್ಸ್ ಇದೆ. ಲಾಸ್ಟ್ ಅಂಡ್ ಫೈನಲ್ BGM. ಅವನಲ್ಲಿ ಮಾತಿಲ್ಲ ಎದುರೆದುರು ಬಂದಾಗ ಹೆದರೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆ ಇಲ್ಲ, ಇವರೇ ವಿನ್ನರ್. ಓಕೆ, ಇದು ಮಹಾಸಂಗಮ ಆಗಿರೋದ್ರಿಂದ ಎಲ್ಲರೂ ಈಕ್ವಲ್ ಸಂತೋಷ ಖುಷಿಯಾಗಿರ್ಬೇಕು. ಅದಕ್ಕೆ ಎಲ್ಲರೂ ವಿನ್ನರ್ಸ್ ಅಂತ ಘೋಷಣೆ ಮಾಡಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕಪ್ಪು ನಿಮಗ್ ಕೊಡ್ತಾ ಇದೀವಿ, ಚೆಕ್ ನಿಮಗ್ ಕೊಡ್ತಾ ಇದೀವಿ. ಖುಷಿನಾ? ಒಂದೇ ದಿನ 3 ಜನ ಮಕ್ಕಳು ಮದುವೆ ಆಗ್ಬೇಕು ಅನ್ನೋ ಅಪ್ಪನ ಆಸೆಯಂತೆ ಅಣ್ಣ ತನ್ನ ಇಬ್ಬ ತಮ್ಮಂದ್ರಿಗೂ ಮದುವೆ ಮಾಡಿಸಿ ತಾನು ಮದುವೆ ಆಗ್ತಾನೆ. ಆದ್ರೆ ಮದುವೆ ಆದ್ಮೇಲೆ ಅವರ ಜೀವನ ಅಣ್ಣವ್ರ ಸಿನಿಮಾ ಹಾಲು ಜೇನು ತರ ಆಯ್ತಾ, ಇಲ್ಲ ಆಲ್ಕೋಹಾಲ್ ತರ ರಿವರ್ಸ್ ಆಯ್ತಾ ಅನ್ನೋ ಕತೆ ಹೇಳಕ್ ಬರ್ತಾ ಇದ್ದಾರೆ ನಮ್ಮ ಎಲ್ಲಾ ಕಿಲಾಡಿಗಳು. ಬರ್ಲಿ ಅವ್ರಿಗೆ ಜನ ಚಪಾಳೆ. ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ಈ ಮನೆ ಹಿರಿಮಗ. ನನ್ನ ಹೆಸರು ಆನಂದ ಅಂತ ಹೇಳಿ. ಇವಳು ನನ್ನ ಹೆಂಡತಿ ಅನಿತಾ. ಇವನು ನನ್ನ 3ನೇ ತಮ್ಮ. ಇವನ ಹೆಂಡತಿ ಬೌಂಕು ಭಾಗ್ಯ. ಇವನು ನನ್ನ 2ನೇ ತಮ್ಮ. ಇವನ ಹೆಂಡತಿ ಚೌಕು ಚಿನ್ನು ಅಂತ. ಇದು ನನ್ನ ತುಂಬು ಸಂಸಾರ. ನನಗೆ ಯಾಕೆ ಬೆಳಿ ಕೂದಲ ಬಂದಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಅಪ್ಪ 3 ಜನ ಒಟ್ಟಿಗೆ ಮದುವೆ ಮಾಡಬೇಕು ಅಂತ ಆಜ್ಞೆ ಮಾಡದ. ಸೊ ಆ ಕಾರಣಕ್ಕಾಗಿ ನನ್ನ ತಮ್ಮ ಚಿಕ್ಕೊಂಡಿದ್ನಲ್ಲ, ವಯಸ್ಸಿಗೆ ಬರ್ಲಿ ಅಂತ ಕಾದೆ. ಅದಕ್ಕೆ ಈಗ 40 ವರ್ಷ ಆಗಿದೆ ಅಷ್ಟೇ. ಇನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಬನ್ನಿ ಆಶೀರ್ವಾದ ತಗೊಳ್ಳಿ. ಅಪ್ಪನ ಆಶೀರ್ವಾದ ತಗೊಂಡ್ಬಿಡೋಣ. ಅಪ್ಪಾಜಿ, ನಿನ್ನ ಮಾತಿನ ಪ್ರಕಾರ ನಾವೆಲ್ಲರೂ ಒಂದೇ ಮನೆತನದ 3 ಜನ ಅಕ್ಕಂಗಿರೋ ಮದುವೆ ಆಗಿದೀವಪ್ಪ. ಆಶೀರ್ವಾದ ಮಾಡಪ್ಪ ನನ್ನಪ್ಪನೇ. ಒಳ್ಳೇದಾಗ್ಲಿ ಮಗನೇ. ರೀ ಓಮ. ಫೋಟೋ ಹತ್ರ ಏನ್ ಮಾತಾಡ್ತಿದ್ರಿ? ನಮ್ಮ ಅಪ್ಪನ ಆತ್ಮ ಜೊತೆ ಮಾತಾಡ್ತಿದ್ನಮ್ಮ. ಅಪ್ಪಾಜಿ, ನೋಡಕ್ಕೆ 3 ಜನ ಸೊಸೆಂದ್ರು ಹೇಗಿದ್ದಾರಪ್ಪ? ಕ್ರಾಪ್ ಫಿಗರ್ ತರ ಇದಾರೆ. ಅದು ಚೆನ್ನಾಗಿದ್ದಾರೆ ಅಂತ ಹೇಳಕ್ ಬಂದೆ. ರೀ, ಇವತ್ತಿಂದ ನಮ್ ಲೈಫು ಕಬ್ಬನ್ ಪಾರ್ಕ್ ಅಲ್ಲಿರೋ ಪೊದೆ ತರ, ಲಾಲ್ ಬಾಗ್ ಪಾರ್ಕ್ ಅಲ್ಲಿರೋ ಪೊದೆ ತರ ಇರುತ್ತೆ ಅಲ್ವಾ? ಅಣ್ಣಯ್ಯ, ಇವಳೇನು ಪೊದೆ ಪಾರ್ಕ್ ಅಂತವಳೆ? ಅಯ್ಯೋ ರೀ, ನಾನ್ ಹೇಳಿದ್ದು ಪಾರ್ಕ್ ಅಲ್ಲಿರೋ ಗಿಡ ಮರ ಬಳ್ಳಿ ತರ ನಾವಿಬ್ರು ಒಂದಾಗಿರ್ತೀವಲ್ಲ ಅಂತ. ಊಳೆಪ್ಪ. ಸುರೇಶ್ ಮತ್ತು ರಮೇಶ್ ನನ್ನ ಆತ್ಮೀಯ ತಮ್ಮಂದಿರ, ಬನ್ನಿ ಮುಂದೆ ನೋಡ್ರಪ್ಪ. ಅಕ್ಕ, ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಪ್ರಮುಖವಾದ ದಿನ. ಅಂದ್ರೆ ಮೊದಲ ರಾತ್ರಿ. ಒಳ್ಳೆ ಪ್ರದರ್ಶನ ಕೊಡಬೇಕು. ಏನು ಎದೆಗುಂದ್ಬೇಡಿ, ಆತ್ಮಸ್ಥೈರ್ಯ ಕಳ್ಕೊಬೇಡ್ರಿ, ಒಟ್ಟ ಹೆದರ್ಬೇಡ್ರಿ. ನಿಧಾನಕ್ಕೆ ಶುರು ಮಾಡಿ, ಬೇಗ ಮುಗಿಸಿ. ಆಲ್ ದ ಬೆಸ್ಟ್. ನೋಡ್ರೆ, ಇವತ್ ನಮ್ ಜೀವನದಲ್ಲಿ ಪ್ರಮುಖವಾದ ದಿನ. ನಮ್ ಗಂಡಂದ್ರಿಗೆ ಹೊಂದ್ಕೊಂಡು ಹೋಗೋಣ, ಆಯ್ತಾ? ಆಲ್ ದ ಬೆಸ್ಟ್. ಕಾರ್ಯಕ್ರಮ ಶುರು ಮಾಡಿ ಬಿಡೋಣ. ಆನಂದವರು ಏನು 40 ವರ್ಷ ಆದ್ಮೇಲೆ ಮದುವೆ ಆಗ್ತಿದ್ದೀರಾ? ಫುಲ್ ಗಿಚ್ಚು ಗಿಲಿಗಿಲಿ ಜೋರ. ಏನೋ ನಿಮ್ಮ ಆಶೀರ್ವಾದದಿಂದ 40 ವರ್ಷಗಳಾದ್ಮೇಲೆ ಕಂಕಣ ಬಗ್ಗೆ ಕೂಡಿ ಬಂದು ಪ್ರಸ್ತಾವ ಆಗ್ತಾ ಇದೆ. ಏನ್ ಇವಳ ಜಡೆ,
ಏನಿವಳ ಹೆಡೆ, ಏನಿವಳ ಮೊಳಕೈ, ಏನಿವಳ ಮೊಳಕಾಳು, ಏನಿವಳ ಮೂಗು, ಏನಿವಳ ಕಣ್ಣು. ಈ ಕಡೆಯಿಂದ ನೋಡಿದ್ರೆ ಸೇಮ್ ರಕ್ಷಿತಾ ಮೇಡಮ್, ಈ ಕಡೆಯಿಂದ ನೋಡಿದ್ರೆ ಸೇಮ್ ಪ್ರೇಮ, ಇಲ್ಲಿಂದ ನೋಡಿದ್ರೆ ಸೇಮ್ ಇಂಚೋರ್ ಅವ್ವ. ಯವ್ವ ಏನಿದೆಯಾ ನೀನು, ದಂತದ ಗೊಂಬೆ ಗೊಂಬೆ ಇದ್ದಂಗಿದೆಯಾ. ಸಿಹಿ ತಿಂತ ಕಾರ್ಯಕ್ರಮ ಶುರು ಮಾಡೋಣ. ಎಸ್ 1 2 3. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚಂದಾಡಬೇಕು ನರ ಬೊಂಬೆ, ನಿನ್ನ ಕೊಂಡಾಡಬೇಕು ನರ ಬೊಂಬೆ, ಜೊತೆ ಉಂಡಾಡಬೇಕು ನರ ಬೊಂಬೆ. ಚಿನ್ನು, ನಮ್ಮ ಅಪ್ಪನ ಆಸೆ ಪ್ರಕಾರ 3 ಜನ ಒಟ್ಟಿಗೆ ಮದುವೆ ಆಗ್ಬೇಕಾಯ್ತು. ಸೊ ಆ ಕಾರಣಕ್ಕಾಗಿ ನಾನು ಸ್ವಲ್ಪ ತಡವಾಗಿ ಮದುವೆ ಆದೆ. ನನಗೆ ವಯಸ್ಸು ಒಂದು 15 ವರ್ಷ ತಡವಾಯ್ತು. ಏನೋ ಬೇಜಾರು ಮಾಡ್ಕೋಬೇಡ. ಶಕ್ತಿ, ಪ್ರದರ್ಶನ, ಆತ್ಮಸ್ಥೈರ್ಯ ಯಾವುದನ್ನೂ ಕಳ್ಕೊಂಡಿಲ್ಲ. ಈಗಲೂ ಹಂಗೆ ಉಳಿದಿದೆ. ಸ್ವಲ್ಪ ನಿಧಾನಕ್ಕೆ ಶುರು ಮಾಡಿ ಬೇಗ ಮುಗಿಸ್ಬಿಡೋಣ. ಓಕೆ 1 2 3. ಅಕ್ಕ ರೀ, ನನ್ನ ತಂಗಿ ಕರೀತಿದ್ದಾಳೆ, ಒಂದ್ ನಿಮಿಷ ಬರ್ತೀನಿ. ಹೋಗ್ಬಿಡಮ್ಮ ಅಮ್ಮ, 40 ವರ್ಷ ಆಗಿದೆ, ಹೋಗ್ಬಿಡಮ್ಮ. ಏನಾಯ್ತು ಚಿನ್ನಿ? ಅಕ್ಕ, ನಾನು ಹಾಲಿನ ಗ್ಲಾಸ್ ಹಿಡಿದು ಒಳಗಡೆ ಹೋದ್ನಾ? ಒಳಗಡೆ ಹೋದೆ, ಆಮೇಲೆ ಆಗ ಅವರು ಏನೇ ಮಾಡಿದ್ರು? ನನ್ನ ಕೈಲಿ ಹೇಳಕ್ಕಾಗಲ್ಲ ಅಕ್ಕ. ಏನು ಮಾಡಿದ್ವು ನನ್ನ ಮಗನೇ? ನಾನೇನ್ ಮಾಡಿಲ್ಲಣ್ಣ, ಹಾಲ್ ತೊಗೊಂಡು ಒಳಗಡೆ ಬಂದ್ಲ, ಹಾ. ಜಸ್ಟ್ ನೋಡಿದೆ ಅಷ್ಟೇ. ಯಾವ ತರ ನೋಡ್ದೆ ಕಂದ? ಹಿಂಗ್ ನೋಡಿದೆ ಅಣ್ಣ. ಅರುಂಧತಿ ಸಿನಿಮಾದಲ್ಲಿ ಬರೋ ಪಶುಪತಿ ತರ ಕೆಕ್ಕರ್ಸ್ಕೊಂಡು ನೋಡಿದ್ರೆ ಆ ಹುಡುಗಿ ಭಯ ಪಡೆದು ಇನ್ನೇನೋ ಮಾಡ್ತಾಳೆ. ಮೊದಲ ರಾತ್ರಿ ಮೊದಲಿಗೆ ಚಿನ್ನು ಬಾ ಕುಳಿತಕ್ಕೋ ಪಕ್ಕದಲ್ಲಿ ಕೂರಿಸ್ಕೋಬೇಕು. ನಿಧಾನಕ್ಕೆ ಹೆಗಲ ಮೇಲೆ ಕೈ ಹಾಕಬೇಕು. ಮೋಹಕವಾಗಿ ಕಣ್ಣಲ್ಲಿ ಕಣ್ಣಿಡಬೇಕು. ಹಣ್ಣು ಬೇಕಾ ಬಂಗಾರ, ಪಪ್ಪೆ ಬೇಕಾ, ಚಾಕ್ಲೇಟ್ ಬೇಕಾ, ಬಾಳೆಹಣ್ಣು ಬೇಕಾ ಅಂತ ಕೇಳ್ಬೇಕು. ಯಾವ್ದು ಬೇಡ ಅಂದ್ರೆ ನಿಧಾನಕ್ಕೆ ತಗೊಂಡು ಹೋಗ್ಬೇಕು. ಹಿಂಗ ಇಷ್ಟೆಲ್ಲ ಮಾಡಿದ್ರೊಳಗೆ ಬೆಳಕಾಗಲ್ವಾ ಅಣ್ಣ? ನನ್ನ ಮಗನೇ, ಸಿಕ್ಕಿದ ತಕ್ಷಣ ಬಾಯಿ ಹಾಕಕ್ ಮೇಲೆ ಸಿರುಡಿ ರಘುವೇನ, ನಾನು ಹೆಂಗ್ ಹೇಳ್ದಂಗ ಮಾಡಬೇಕು. ಎಲ್ಲಾದ್ರೂ ಆಡಕ್ಕೊಂದು ಮೂಗ್ ಕಡ್ದು ಬಿಡ್ತೀನಿ. ರೀ, ಬಾವ ಹೇಳ್ದಂಗೆ ಮಾಡ್ಬೇಕು. ಪ್ಲೀಸ್ ಬಾಲೆಪ್ಪ. ಕಾರ್ಯಕ್ರಮ ಶುರು ಮಾಡಬೇಕು. ಆನಂದ್ ಅವರೇ, ಏನು ಫುಲ್ ಲಕ ಅಂತಿದ್ದೀರಾ? ಜೋರು ಅನ್ಸುತ್ತೆ. ಸರ, ಇನ್ನೊಂದ್ಸತಿ ನಮ್ಮ ಮನೆ ಮುಂದೆ ಬಂದು ಪ್ರಸ್ತಾಗಿಸ್ತ ಅಂತ ಮಾತಾಡ್ರೆ ಚಪ್ಪಲ್ ಎತ್ತಿಕ್ಕೂ ಮಾರ್ತಾ. ಶುರುವಾಗಿಲ್ವಾ? ಅದೇ ಅಪ್ಪಾಜಿ, ನಾನು ಚಸ್ತೀನಿ. ನಿನ್ನ ಮುಖ ದಯವಿಟ್ಟು ಈ ಕಡೆ ಇಡು. ಪ್ಲೀಸ್ ಪ್ಲೀಸ್. ಏನಾಯ್ತು ತಂಗಿ? ಅಕ್ಕ, ನನಗ್ ತುಂಬಾ ಭಯ ಆಗ್ತಿದೆ ಅಕ್ಕ. ಭಯನ? ಯಾಕೆ, ಏನಾಯ್ತು? ನಾನು ಹಾಲ್ ತಗೊಂಡು ಒಳಗಡೆ ಹೋದ, ಆಗ ಅವರು ನನ್ನ ಹತ್ರ ಬಂದು ನೀನ್ ನೋಡು. ಏನು ಆಗಿದ್ದೆ ನಿನಗೆ? ಏನು ಮಾಡಿದೆ ಆ ಮಗುಗೆ? ನಾನೇನು ಮಾಡಿಲ್ಲ ಅಣ್ಣ. ಹಾಲ್ ತಗೋ ಮುಂದ ಒಂದೇ ಒಂದ್ ಹಾಡ್ ಹೇಳ್ದೆ ಅಷ್ಟೇ. ಯಾವ ತರ ಹಾಡು ಹೇಳಿದೆ ರಾಜ? ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಏನ್ ಹಾಡು ಇದು ನನ್ನ ಮಗನೇ? ಈ ಹಾಡು ಕೇಳಿದ್ರೆ ನನಗೆ ಭಯ ಆಗ್ತಿದೆಯಲ್ಲೋ. ಮೊದಲನೇ ರಾತ್ರಿ ಒಳಗಡೆ ಹೋದಾಗ ರೊಮ್ಯಾಂಟಿಕ್ ಸಾಂಗ್ ಆಗಾಡ್ಬೇಕು ಚಿನ್ನ. ಅದು ಬಿಟ್ಟು ಹಾರೋದು, ನೆಗೆಯೋದು, ಎಳೆಯೋದು. ನನ್ನ ಮಗನೇ, ನನ್ ತಂಗಿರಿಬ್ರು ತುಂಬಾ ಹೆದರ್ಕೊಂಡವ್ರೆ. ಇದೊಂದ್ ರಾತ್ರಿ ನನ್ ಪಕ್ಕನೆ ಮಲ್ಗಿಸ್ಕೊತೀನಿ. ವಿಷಯ ಇದ್ರೆ ನಾಳೆ ಅನಿತಾ ಬೇಡ, 40 ವರ್ಷ ಆಗಿದೆ, ಬೇಡ ಅನಿತಾ. ಪ್ಲೀಸ್ ಬಾಲೆಪ್ಪ. ಅನಿತಾ, ಅರ್ಧ
ಅರ್ಧ ಕತ್ತೆಗೆ ವಯಸ್ಸಾಗಷ್ಟು ವಯಸ್ಸಾಗಿದೆ ನಿಮಗೆ. ಮನೆಗೆ ಇಬ್ರು ಹೆಣ್ಣು ಮಕ್ಕಳು ಹೊಸ್ತಾಗಿ ಬಂದಾಗ ಅವ್ರ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕು ಕಾಮನ್ ಸೆನ್ಸ್ ಇಲ್ವೇನ್ರಪ್ಪ? 40 ವರ್ಷ ಆಗಿದೆ ಕಂಡ್ರಲ್ಲಿ, ಮೊದಲ ರಾತ್ರಿ ಆಗದೆ. ಬಿರಿಯಾನಿ ಸಿಕ್ಕ ತಕ್ಷಣ ಲಬಕದ ಬಾಯಿ ಹಾಕೋಬಾರ್ದು, ಒಂದೊಂದು ತುತ್ತು ಸವಿಬೇಕು. ಲೇ, ನಿಮ್ ಹೆಂಡರು ಓಡ್ ಹೋಗ್ಬಿಡ್ತಾರ, ಎಲ್ಲಿರಲ್ಲ ಏನೋ ಅಂತ ಹುಟ್ಟು ಬಿಟ್ರಿ. ನಿಮ್ಮಿಂದಾಗಿ ನನ್ನ ಪ್ರಶ್ನೆ ಆಗ್ಲಿಲ್ಲ. ಏನೋ ಅನ್ನ ಫುಲ್ ರುಚಿಗೆ ಬಿಟ್ಟವನೇ. ವಯಸ್ಸಾಯ್ತಲ್ಲ, ರೆಬಲ್ ಆಗಿದ್ದಾನೆ. ಪರಮಾತ್ಮ, ಅಯ್ಯೋ ನಿದ್ದೆ ಬರ್ತಾರಲ್ಲಮ್ಮ. ಭಗವಂತ, ಏನ್ ಕೊಟ್ಬಿಟ್ಟಿಪ್ಪ ಇದನ್ನ. ನೋಡ್ರಿ, ಮಾಡೋದೆಲ್ಲ ಮಾಡಿಬಿಟ್ಟು ಸುಖಪುರುಷರು ಹೆಂಗ ಮಲ್ಕೊಂಡವ್ರು. ಏನು ಇವನು ನಮ್ ತಲೆ ಹತ್ರನೇ ಬಂದ್ ಮಲಗಿದ್ದಾನೆ. ಕದ್ದು ಕೇಳಿಸ್ಕೊಳಕಿರ್ಬೇಕು. ಕದ್ದು ಕೇಳಿಸ್ಕೊಳಕ್ ನಾನು ಪಕ್ಕದ ಮನೆ ಸಿದ್ಲಿಂಗಿ ಏನು. ನನ್ನ ಮಕ್ಕಳ ನೀವು ಮಾಡಿದ್ಲೇ ನಿಮ್ಮ ನನ್ಗೇನು ಪ್ರಯೋಜನ? ನಿಮ್ಗೆ ಜನ್ಮ ಕೊಟ್ಟಲ್ಲ ಈ ನನ್ನ ಮಗ. ಲೇ, ಮೂರು ಜನ ಒಟ್ಟಿಗೆ ಹುಟ್ಟಿಸಿ 3 ಜನ ಒಟ್ಟಿಗೆ ಮದುವೆ ಆಗ್ಬೇಕಂತ ಯಾಕೋ ಆಸೆ ಪಟ್ಟೆ. ಹಂಗ ಸತ್ರ ಮುಕ್ತ ಸಿಗ್ತಿಲ್ವ? ದರ್ಶನ್, ನನ್ ದೊಡ್ಡ ಮಗ ಫುಲ್ ರೋಸಿಗೆ ಎದ್ಬಿಟ್ಟವನೆ. ಬೆಳಿಗ್ಗೆ 5 ಗಂಟೆ ಆಗಿದೆ. ಪ್ರಸ್ತುತ ಕಾರ್ಯಕ್ರಮ ಶುರು ಮಾಡ್ಕೋಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ. ಹಂದಿ ಬಿದ್ಕೊಂಡಿದ್ದಾರೆ. ಇವತ್ತು ನಿಧಾನಕ್ಕೆ ಶುರು ಮಾಡಿ ಬೇಗ ಮುಗಿಸ್ಬೇಕು. ಎನಿ ಕಾಸ್ಟ್ ಇವತ್ತು ಪ್ರಸ್ತಾವ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ನಿನ್ನ ಮುಗಿಗೆ 2 ಕರೋಣ, ನಿನ್ ಮುಗಿಗೆ 2 ಕರೋಣ ತಂದು ಬಿಡ್ತೀನಿ. 40 ವರ್ಷ ಆನಂದ, ಇವತ್ತು ಚರ್ಚೆ ಬಿಡ್ಬೇಡ. ಓಹೋ, ಆನಂದಣ್ಣ, ಏನು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ? ರಾತ್ರಿ ಫಸ್ಟ್ ನೈಟ್ ಜೋರ? ಕಣ್ಣು ಕೆಂಪಾಗದೆ ನನ್ನ ಮಗನ. ಪ್ರಸ್ತಾವ ಮಾಡ್ಕೊಳ್ಳಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ, ಅದಕ್ಕೆ ಒಂದೇ ಕಾರಣ ಇರಲ್ಲ. ನಿನ್ ಕೆಲಸ ಏನು, ಹಾಲು ಕೊಡ್ತಾನೆ, ಹಾಲು ಕೊಟ್ಟು ಹೋಗ್ಬೇಕು. ಅಣ್ಣ, ಕೆಂಪಾಗ್ತಾ ಇದ್ರು ಪರವಾಗಿಲ್ಲ, ಕಪ್ಪು ಆಗದೆ ಇರಂಗ್ ನೋಡ್ಕೋ. ಯಾಕಪ್ಪ, ಬ್ಲಾಕ್ ಫಂಗಸ್ ಬಂದ್ಬಿಡುತ್ತೆ. ಏನ ನಮಗೆ ಬ್ಲಾಕ್ ಫಂಗಸ್ ಚಿಂತೆ, ನಮಗೆ ಮೊದಲ ಪ್ರಾಂತ ಚಿಂತೆ. ಅಯ್ಯೋ ದೇವ್ರೆ. ನೋಡ್ರೆ, ನನ್ ಗಂಡ ನಿಮ್ಮಿಬ್ರು ಗಂಡಂದ್ರಿಗೂ ಬುದ್ಧಿ ಹೇಳಿರ್ತಾರೆ. ಈಗ ಹೋಗಿ ಆಯ್ತಾ? ಶಿವಕ್ ಮತ್ತು ಬಾಂಗ್ ನಿಮ್ಮ ಕೈ ಮುಗಿತೆ, ದಯಮಾಡಿ. ಅವ್ರು ಸ್ವಲ್ಪ ಹುಟ್ಟುವಾಗ ರಾಕ್ಷಸ ಹುಟ್ಟಿದ್ದಾರೆ, ನೀವು ಹೊಂದಾಣಿಕೆ ಮಾಡ್ಕೊಡ್ರಿ. ಹೆಚ್ಚು ಕಡಿಮೆ ಆದ್ರೆ ಈ ತಂಪನ ಹಾಲು ಅರ್ಧ ಲೋಟ ಅವ್ರು ಕುಡಿಸ್ರಿ. ಆಮೇಲೆ ನೀವು ಖರ್ಚು ಹಾಕಬೇಕು, ಫೋನ್ ಮಾಡಿ ಕೊಡ್ತೀನಿ. ದಯವಿಟ್ಟು ಕೈ ಮುಗಿದು ನಿಮ್ಮ ಪಾದ ತೊಳೆದು ನೀರು ಕುಡಿತೀನಿ. ಪ್ರಸ್ತಾವ ಮಾಡ್ಕೊಡ್ರಮ್ಮ. ನೀವು ಪ್ರಸ್ತಾವ ಮಾಡ್ಕೊಳ್ಳೋ ಚಿಂತೆ ಇಲ್ಲ, ಮಾಡ್ಕೊಂಡಿರ್ತಾರ ಆಕ್ಟ್ ಮಾಡಿ. ಕೈ ಮುಗಿತೀನಿ, ಹೋಗು. ಆಯ್ತು, ಏನೋ ಏನೋ ಅಂದ್ರೆ ಹೇಳಮ್ಮ. ನೆನ್ನೆ ನಡೆದಿದ್ದಕ್ಕೆಲ್ಲ ಸಾರಿ. ನಿಜವಾಗ್ಲು ಒಳಗಡೆ ಬನ್ನಿ. ನೀನು ಬರೋದಕ್ಕಿಂತ ಮುಂಚೆ ನನ್ನ ಜೀವನ ಬಿಳಿ ಖಾಲಿ ಹಾಳೆ ತರ ಇತ್ತು. ನಂಗೂ ಅಷ್ಟೇ ರೀ. ಈಗ ಅದ್ರ ಮೇಲೆ ಒಂದು 10 ಮಗು ಅಂತ ಬರೋದು ಬಿಡ್ಲಾ? ಆರ್ತಿಗೊಬ್ಬ ಕೀರ್ತಿಗೊಬ್ಬ ಎರಡೇ ಬರೀತೀನಿ. ಓಕೆನಾ? ಮೊದಲು ಗಂಡು ಮಾಡ್ಕೊಳ್ಳೋಣ, ಹೆಣ್ಣು ಮಾಡ್ಕೊಳ್ಳೋಣ? ಹೋಗ್ರಿ. ಇಲ್ಲ ಹೇಳೋ, ನಾನು ಹೇಳಿ ಡಿಸೈಡ್ ಮಾಡ್ಕೊಂಡು ಮಾಡ್ಕೋತೀನಿ. ಯಾಕಂದ್ರೆ ಶಕ್ತಿ ಇದೆ ಅದು. ಗಂಡಂದ್ರೆ ಗಂಡೆ ಮಾಡ್ಕೋತೀನಿ, ಹೆಣ್ಣಂದ್ರೆ ಹೆಣ್ಣೆ. ನಪುಸಕಲಿಂಗ ಅಂದ್ರೆ ನಪುಸಕಲಿಂಗ. ಯಾವ್ದು ಬೇಕು ಈಗ? ಮೂರನೇ ಸರಿ ಆಗುತ್ತೆ ನೋಡು. ಈಗ 7 ಬಂದ್ಬಿಟ್ಟು ಹೇಳ್ತೀನಿ. ಗಂಡು ಲವ್ವಿಸು ನನ್ನ, ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ. ಹಕ್ಕಿಸು ನನ್ನ, ಸ್ವಿಂಗಿಸು ನನ್ನ ಸಖ ಸಖ ಪ್ರಾಣ ಸಖ. ಎಲ್ಲಿದ್ದರೇನಂತೆ ರೋಮಿಂಗಾಯಣ, ಯಾರಿದ್ದರೇನಂತೆ ರೋಮಾನ್ಸಾಯಣ. ಇಂಗ್ಲಿಷ ಇಂಗ್ಲಿಷ ಕಂಗ್ಲಿಷ ಲವೋ ಲವಂತ. ಕರೀತಿದ್ದಾರೆ. 40 ವರ್ಷ ಆಗಿದೆ, ಹೋಗ್ಬಿಡು. ಕಾಲ್ ಬಿಡು. ಬರ್ತೀನಿ ಬೇಗ. ಹೋಗ್ಬಿಡು ಅಮ್ಮ, ಹೋಗ್ಬಿಡು. ಏನಾಯ್ತ್ರಿ ಅಕ್ಕ? ನಮ್ ಗಂಡಂದ್ರು ವಿಚಿತ್ರವಾಗಿ ಆಡ್ತಿದ್ದಾರೆ. ಇವ್ರ ಗಂಡಂದ್ರು ವಿಚಿತ್ರವಾಗಿ ಆಡ್ತಿದಾರಂತೆ ರೀ.
ವಿಚಿತ್ರವಾಗಿ ಆಡುತ್ತಿದ್ದಾರೆ. ಹೌದು ಬಾಬಾ. ಯಾವ ರೀತಿ ಆಡುತ್ತಿದ್ದಾರೆ ಎನ್ನ ಆತ್ಮೀಯ ಸೊಸೇಂದ್ರೆ? ನೀವೇ ಕರೆದು ಕೇಳಿ. ಬಂಡ್ರೋ ನನ್ನ ಆತ್ಮೀಯ ತಮ್ಮಂದಿರ. ಅಮ್ಮ, ಯಾಕಪ್ಪ ಈ ಚಿಕ್ಕ ವಯಸ್ಸಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ಯಾ? ಅಣ್ಣ ಹೆಂಗಾರು ನೋಡಿದ್ರೆ ತಾಸಾಗತ್ತಲ್ವಾ, ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟೆ. ನೀನೇನ್ ಮಾಡ್ಬೇಕು? ಗೊತ್ತಾಯ್ತು, ಹಾಡಿದ್ರೆ ಕೆಟ್ಟದಾಗ ಹಾಡ್ತಿ ಅಂತ ಬೈತಿ ಅಂತ ಬೈಕ್ ಬಟ್ಟೆ ಕಟ್ಕೊಂಡಿದ್ದೆ. ನೀವು ಕಾಲು ಬಟ್ಟೆ ಕಟ್ರು, ನನ್ನ ಪ್ರಸ್ತ ಆಗಿಲ್ಲ ಕಣ್ರಲ್ಲಿ. ನೀವು ಪಾದ ತೊಳೆದ್ರೆ ನೀರ ಕುಡಿತೀನಿ ಕಣ. ಯಾಕೆ ಹೆಂಗ್ ಮಾಡ್ತೀರಾ? ಮಾಡ್ಕೊಡ್ರು. ಏನೋ ಅಂದ್ರೆ ನನ್ನ ತಂಗಿರಿಬ್ರು ತುಂಬಾ ಹೆದರ್ಕೊಂಡವ್ರೆ. ಅವ್ರ ಜೊತೆ ನಾನು ಮಲಗಬೇಕು, ಅದಕ್ಕೆ ನಾನು ಒಳಗೆ ಅಂತ ಕೇಳ್ತಾ ಇದೆಯಲ್ವಾ? ಆಯ್ತು, ನೀನು ಅಂಚದಂತೆ ಒಳಗೆ ಕರ್ಕೊಂಡು ಹೋಗು. ಆದ್ರೆ ನನ್ನ ಹಳ್ಳಕ್ಕೆ ನಾನೇ ಬಿದ್ದಿ ಅಂತ. ಬನ್ರಿ ಹೋಗೋಣ. ಅಪ್ಪಾಜಿ ತಮ್ಮ ಹೊಸ್ತ ಮಾಡ್ಕೋತೀರೋ ಇಲ್ಲ ಚಪ್ಪಲ್ ಹಾಕೊಂಡು ನೆತ್ತಿಗೆ ಮಾಡ್ಕೋ. ನನ್ನ ಮಕ್ಕಳೇ ನಿಮ್ ತಪ್ಪಲ್ಲ ಕಣೋ. ಈ ನನ್ನ ಮಗ ರಂಗ, ಯಾಕಪ್ಪ ನೀನ್ ಹೆಜ್ಜೆಗೊಂದು ಗಲ್ಲಿಗೊಂದು ಎಂಜಾಯ್ ಮಾಡ್ಕೊಂಡು ಹೋದೆ. ನಿನ್ ಜೀವನ ಯಾಕಪ್ಪ ಹಿಂಗ್ ಮಾಡ? ಯಾಕೆ ನನ್ಗೆ ಏನಾಗಿತ್ತು? ಯಾಕಪ್ಪ ನಿನಗಂದೇನು ಪ್ರಯೋಜನ? ನನ್ನ ಮಕ್ಕಳಿಗಿರ್ಬೇಕು. ಬರೋ ಹೊರಗಡೆ ಪ್ರದರ್ಶನ ಮುಗಿದ ಕಣ್ ತೆಗಿಬಹುದು ನೀನು. ಅಜಯ್ ಕೈ ಮುಗಿತು. ನೀವೇನಾದ್ರು ಪ್ರಸ್ತಾವ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಬ್ಬರಿಗೂ ಕಾಲು ಬಿದ್ದು ಸಂತು ಕಡೆ ಪ್ರಸ್ತಾವ ಮಾಡಿಸ್ಬಿಡ್ತೇನೆ. ಇಲ್ಲ ಅಣ್ಣ, ನಿಮ್ಮ ಆಸೆಯಿಂದ ನಾವು ಮಾಡ್ಕೊಂತೀವಿ. ಅಣ್ಣ, ಆ ಬಂಗಾರಿಗೆ ಬರ ಕೇಳೋಣ. ಬಾಕ್ ಮತ್ತು ಚೌಕ್ ಹೊರಬಣಿ. ಅಮ್ಮ, ನನ್ನ ಮನೆಯ ಮುದ್ದು ಸೊಸಿಗಳ ಒಬ್ಬ ಕರುಮಾರಿಯಮ್ಮ, ಇನ್ನೊಬ್ರು ಕುಳ್ಳಮ್ಮ. ನಿಮ್ಮ ಕೈ ಮುಗಿದು ಬಿಡ್ಕೋತೀನಮ್ಮ. ದಯವಿಟ್ಟು ಪ್ರಸ್ತಾವ ಮಾಡ್ಕೋತೀರೋ ನಾನು ಏನ್ ಹಾಕೊಂಡು ಸಾಯ್ಲು ಮಾಡ್ಕೋತೀವಿ ಬಾವ. ಅಮ್ಮ, ಇನ್ನು 7 ವರ್ಷ ಲಾಸ್ಟ್ ಸತ್ತೋಗ್ಬಿಡ್ತೀನಿ ನಾನು. ವಯಸ್ಸಿಲ್ಲ ನನಗೆ. ಕಾಲು ಬೀಳ್ತೀನಿ, ನಿಮ್ ಹಿಂಬಡೆ ನೆಕ್ತೀನಿ, ಅಕ್ಕಿ ಹೆಬ್ಬಳ ಕಡಿತೀನಿ. ಕಾರ್ಯಕ್ರಮ ಮುಗಿಸಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಮಹಾಸಂಘ ಮುಖ ಬರುದಿಲ್ಲ. ಸ್ಲೋ ಬಂಗಾರ ಬಿಡಮ್ಮ. ಇನ್ನ ಮೇಲೆ ನಿನ್ನ ತಂಗಿಯರ ಕೂಗು ಕೇಳಿಸಬಾರ್ದು, ನಿನ್ನ ಚೀರಾಟ ನನಗೆ ಕೇಳಿಸ್ಬೇಕು. ರೆಡಿ? ಜಸ್ಟ್ ನಿನ್ನ ಮುಖ ಈ ಕಡೆ ಇಡು. ಹೋಗ್ರು ಹೋಗ್ರು. ಅಮ್ಮ, ಶುರು ಮಾಡೋಣ ಕಾರ್ಯಕ್ರಮ. 1 2 3. ನಮಸ್ಕಾರ. 40 ವರ್ಷದ ಎಫೆಕ್ಟು, ಈಗ 55 ವರ್ಷ. ನಿಮ್ಮ ಅಕ್ಕ ಅಂತ ಕೂಗಿ ನಮ್ಮ ಮೊದಲ ರಾತ್ರಿ ಆಗಿಲ್ಲ, ನಿಮ್ಮದೂ ಆಗಿಲ್ಲ. ನೋಡಿ ಹೆಂಗ್ ಕೂತ್ಕೊಂಡಿದ್ರಿ ಇಬ್ರು ಅಲಾ ಕಳ್ಳಿಗಳ. ಆನಂದ್ ಅವರೇ, 55 ವರ್ಷ ಆಯ್ತು, ಏನು ವಿಶೇಷ ಇಲ್ವೋ? ರೆಡಿ ಆಗ್ತಾ ಇದೆ, ಸ್ವಲ್ಪ ರೀಲ್ ಹಾಕಲಿ ಇನ್ನು. ಹೌದಾ? ಇವ್ರದ್ದು ಯಾರ್ದು ತಪ್ಪಲ್ರಿ ಈ ಸ್ಕಿಟ್ ಅಲ್ಲಿ. ನಮ್ಮಪ್ಪ ರಂಗಪ್ಪ ಜನ್ಮ ಕೊಟ್ಟಲ್ಲ ಈ ನನ್ನ ಮಗ. ಎಂಬಲಿಗೆ ಈ ರಾತ್ರಿ ಸ್ಕಿಟ್ ಇಲ್ಲಿ ಮುಗಿಯುತ್ತೆ. ನಮಸ್ಕಾರ. ಬಾಲಿ ಜೋರದ ಜೋಶು ನಮ್ಮ ಖಿಲ್ಲಾಡಿಗಳಿಗೆ. ಅಪ್ಪಣ್ಣ ಅವ್ರೆ, ಒಂಥರ ಇಡೀ ಸ್ಕಿಟ್ಟಿನೇ ಆವರಿಸ್ಬಿಟ್ಟಿದ್ರಿ. ನಿಮ್ಮ ಸ್ಪಾಂಟೇನಿಟಿನ ನಿಜವಾಗ್ಲೂ ನಾವು ಮೆಚ್ಕೋಬೇಕು. ನಿಜವಾಗ್ಲೂ ಈ ಕಡೆ ಬಂದ್ರೆ ಮಿಂಚು ಅವರು ಯಥಾ ಪ್ರಕಾರ ಈ ಆಕ್ಟ್ ಅಲ್ಲಿ ಮಿಂಚಿ ಬಿಟ್ಟಿದ್ದೀರಾ ನೀವು. ಸೂಪರ್ ಸೂಪರ್ ಪರ್ಫಾರ್ಮೆನ್ಸ್ ಸರ್. ಆದ್ರೆ ಅವ್ರೆಲ್ರಿಗಿಂತ ಮಿಂಚಿದ್ದು ಸರ್ ಸೂರ್ಯ. ಆ ಮಂತನ ಏನ್ ದ್ರೋಹ ಮಾಡಿದ್ಲು ಅಂತ ನಿನಗೆ ಆ ಲೆವೆಲ್ಗೆ ಎಳ್ದಾಡಿದ್ಯಲ್ಲ ನೀನು. ಸರ್, ನೀವ್ ಅದನ್ನ ಒಂದ್ಸಲಿ ಆಶಾ ನೋಡ್ಬೇಕು ಸರ್, ದೊಡ್ಡೋಳಾಗ್ತಾಳೆ. ಮೆಚೂರಿಟಿ ನೋಡು, ಇದನ್ನೆಲ್ಲ ನೋಡು. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತೆ ಪ್ರೀತೆ ಪ್ರೀತೆ.
ಏನಪ್ಪ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ಅಣ್ಣ ಅಷ್ಟು ವರ್ಷ ಅವ್ನ್ ಮದುವೆ ಆಗದೆ ನಿಮ್ಗೆಲ್ಲ ಮದುವೆ ಮಾಡೋಣ ಅಂತ ಕಾದು ಮದುವೆ ಮಾಡಿ ನಿಮ್ಗೆ ಫಸ್ಟ್ ನೈಟ್ಗೆ ಅಂತ ಕಳ್ಸಿದ್ರೆ ಈ ತರ ಅವತಾರಗಳೇನೋ ನಿಂದು ನೀ ಎಕ್ಸ್ಪ್ರೆಷನ್ ಕೊಡಾಟ ತಮ್ದೇನಪ್ಪ ಹಿಂಗೆ ನೋಡೋದ ನಿಮ್ಗೆಲ್ಲ ಯಾಕೋ ಬೇಕು ಮದ್ವೆ ಅಲ್ಲ ನೀವು ಫಸ್ಟ್ ನೈಟ್ ಆಗಲ್ಲ ಅವನು ಡಿಸ್ಟರ್ಬ್ ಮಾಡ್ಕೊಂಡು 15 ವರ್ಷ ಆದ್ರೂ ಅವ್ನು ಪಾಪ ಏನು ಇಲ್ದಾರಂಗ್ ಮಾಡ್ಬಿಟ್ರ ಹೌದು ಅನ್ನೋರು ಇವ್ರಿಗೊಂದು ಟಾಸ್ಕ್ ಕೊಡೋಣ ಏನಂದ್ರೆ ಆಕ್ಟ್ ಅಲ್ಲಿ ಏನೋ ಬೆಜ್ಜನ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ರು ಈ ನವರಸಗಳಲ್ಲಿ ಒಂದು ಇಂಪಾರ್ಟೆಂಟ್ ಇನ್ನೊಂದು ರಸ ಇದೆ ಯಾವ್ದು ಸರ್? ನಿಂಬೆಹಣ್ಣು ರಸ ಅಂತ ಈಗ ನಿಂಬೆಹಣ್ಣ ಅಗಿಬೇಕು ಬಟ್ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಕೊಡಬಾರ್ದು ತಗೊಂಬನ್ನಿ ನಿಂಬೆಹಣ್ಣು ಅಪ್ಪಣೆಯಿಂದ ಶುರು ಮಾಡೋಣ ನಿಂಬೆಹಣ್ಣು ಬಾಯಲ್ಲಿ ಹಾಕೊಳ್ಳಿ ಅದ್ರ ಎಕ್ಸ್ಪ್ರೆಷನ್ ಫಸ್ಟ್ ನೈಟ್ ತರ ಇರ್ಬೇಕು ಕಚ್ಬೇಕು ಫಸ್ಟ್ ನೈಟ್ ಒಂದು ವಿಕೆಟ್ ಡೌನ್ ಬರ್ಲಿ ಜೋರ ಚಪ್ಪಾಳೆ ಓಕೆ ಇಲ್ಲಿ ಯಾರು ರೆಡಿ 3, 2, 1 ಫಸ್ಟ್ ನೈಟ್ ಎಕ್ಸ್ಪ್ರೆಷನ್ ಇವಾಗ ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಈ ದೇಹಕ್ಕೆ ಹುಳಿ ಹಿಡಿಯುತ್ತೆ ಈಗ ಈ ಕಡೆ ಸ್ಕೋರ್ 1 ಈ ಕಡೆ 0 ಈ ಕಡೆ ನೆಕ್ಸ್ಟ್ ಇವಾಗ ಸೂರ್ಯ ನಿಂಬೆಹಣ್ಣು ತಿನ್ಬೇಕು ಫಸ್ಟ್ ನೈಟ್ ಎಕ್ಸ್ಪ್ರೆಷನ್ ಕೊಡಬೇಕು ನಿನ್ ಕೈಲಾಗತ್ತೆ ಮ್ಯೂಸಿಕ್ ಈಗ ವಸುಶ್ರೀ ಕಡೆ ನೋಡ್ಕೊಂಡು ಎಕ್ಸ್ಪ್ರೆಷನ್ ಅವಾಗಿಂದು ಓಕೆ ಓಕೆ ಈ ಕಡೆ ಓಕೆ ಈಗ ಮಂಥನ ಅವರು ಸರ್ ನಾನು ಹೇಳ್ತಾ ಇದ್ದೀನಿ ಈ ನಿಂಬೆ ಹಣ್ಣಲ್ಲಿ ಫಾಲ್ಟ್ ಇದೆ ಆ ನಿಂಬೆ ಹಣ್ಣು ಕೂಡ ಇಲ್ಲ ಇದು ಫಾಲ್ಟ್ ಇದೆ ಬಾಸ್ ಅಂತೂ ನಿಂಬೆ ಹಣ್ಣು ತಿಂತಾರೆ ಆಮೇಲೆ ಅದ್ರ ಜೊತೆ ಮಿಮಿಕ್ರಿ ಮಾಡ್ತಾರೆ ಯಾರ ವಾಯ್ಸ್ ಅಂತ ಕಂಡಿಡ್ಬೇಕು ರಾಜಾ ರವಿ ವರ್ಮಾ ತಿನ್ನು ಮಗ ಇದು ಸಿನಿಮಾ ಗಡ್ಡಪ್ಪಂದಿದ್ದು ಉಪೇಂದ್ರ ಮುಖ್ಯಮಂತ್ರಿ ಚಂದ್ರ ಸರ್ ಹೊನ್ನವಳ್ಳಿ ಕೃಷ್ಣ ಅವರು ಮ್ಯಾಮ್ ಅವ್ನ್ ಫುಲ್ ಮುಸುರಿ ಕೃಷ್ಣಮೂರ್ತಿ ಅವ್ರದ್ದು ಮಾಡಿದ್ ನಿಮ್ ಕಾಲು ಬೇಕಾದ್ರೆ ಬೀಳ್ತೀರಿ ಯಾಕೆ ಕರ್ದು ಅವಮಾನ ಮಾಡ್ತಾ ಇದ್ರಿ ಇದು ಸಂತು ವಾಯ್ಸ್ ಓಕೆ ತುಂಬಾ ಥ್ಯಾಂಕ್ಸ್ ನಾವೀಗ ನಿಂಬೆಹಣ್ಣ ಸದುನ್ ತಿನ್ನಿಸ್ತಾ ಇದೀವಿ ಸದಾ ನಿಂಬೆಹಣ್ಣು ತಿಂತ ಫಸ್ಟ್ ನೈಟ್ ತರ ಎಕ್ಸ್ಪ್ರೆಷನ್ ಓಕೆ 3, 2, 1 ನಾನು ಹೇಳಿಲ್ವಾ ಸ್ಕಿಟ್ ಅಲ್ಲಿ ಸದಾ ಎಕ್ಸ್ಪ್ರೆಷನ್ ಏನಿರುತ್ತೋ ನಿಂಬೆಹಣ್ಣು ತಿಂದಾಗ್ಲೂ ಅದೇ ಎಕ್ಸ್ಪ್ರೆಷನ್ ಇದೆ ಫಸ್ಟ್ ನೈಟ್ ಅಲ್ಲಿ ಹಂಗೆ ನೋಡೋದ ನಾವು ಯಾವಾಗ ನನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡಿದ್ದೆ ಪಾಪ ಮದ್ವೆನೇ ಆಗಿಲ್ಲ ಏನ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಬಿಡಿ ಆಯ್ತು ಬಹಳ ಚೆನ್ನಾಗಿ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಅಪ್ಪಣ್ಣ ರಿಯಲಿ ತುಂಬಾ ಮಜವಾಗಿತ್ತು ಫನ್ ಆಗಿತ್ತು ಕಾನ್ಸೆಪ್ಟ್ ತಮ್ಮಂದ್ರಿಗೆಲ್ಲ ಮದುವೆ ಮಾಡಿಸಿ ತಮ್ಮದು ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಆಗ್ಲಿ ಬೇಗ ಸೂಪರ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೋ ಮಚ್ ಇಂದಿನ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಹಾಗೂ ಕಾಮಿಡಿ
ಕಿಲ್ಲಾಡಿಗಳು ಚಾಂಪಿಯನ್ಶಿಪ್ ಮಹಾಸಂಗಮದಲ್ಲಿ ನಮ್ಮ ಸರಿಗಮಪ ಸ್ಪರ್ಧಿಗಳು, ನಮ್ಮ ಕಾಮಿಡಿ ಕಿಲ್ಲಾಡಿಗಳು, ನಮ್ಮ ಡಿಕೆಡಿ ಕಂಟೆಸ್ಟೆಂಟ್ಗಳು. ಮೊದಲೇ ಆರಂಭದಲ್ಲೇ ನಾನು ಹೇಳ್ದಂಗೆ ಡಬಲ್ ಮನರಂಜನೆ ಅಂತ ಹೇಳಿದ್ವಿ, ಅದನ್ನ ತಾವೆಲ್ಲರೂ ನೀಡಿದಿರಾ. ಸೊ ಥ್ಯಾಂಕ್ ಯು. ಆದ್ರೆ ಈ ಮನರಂಜನೆ ಎಂಟರ್ಟೈನ್ಮೆಂಟ್ ಬರೀ ಇವತ್ತಲ್ಲ ಸರ್, ಹೆಂಗೆ ಕಳೆದ ವರ್ಷದಿಂದ ಕೊರೋನಾ ಈ ವರ್ಷದವರೆಗೂ ಟ್ರಾವೆಲ್ ಆಗಿದೆ, ಹಂಗೆ ನಮ್ಮ ಎಪಿಸೋಡ್ ಕೂಡ ನಾಳೆ ಟ್ರಾವೆಲ್ ಆಗುತ್ತೆ. ಸೊ ನಾಳೆ ಮತ್ತೆ ನಾನು ನೀವು ಭೇಟಿಯಾಗೋಣ, ಮತ್ತೆ ಈ ಸಂಭ್ರಮವನ್ನ ಸಂಭ್ರಮಿಸೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕೋಲ್ಗೇಟ್ ಗೋಲ್ಡ್ ವಿಲಾಸ್ ಎಲ್ಡಿ ಅರ್ಪಿಸುವ ಡಾನ್ಸ್ ಕರ್ನಾಟಕ ಡಾನ್ಸ್, ಕೋಪಾರ್ಡ್ ಬೈ MTR, ನಿಮ್ಮ ಕೈ ರುಚಿಯ ಗುಟ್ಟು, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ನಾಳೆ. ಅಲ್ಲಿವರೆಗೂ ಕರ್ನಾಟಕ. ಇದು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡ್ಯಾಸರ್ ಎಚಾನಾ, ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಮತ್ತೆ ನಾಳೆ ಸಂಬಂಧಗಳ ಸಂಭ್ರಮಗಳು ಮತ್ತೆ ಸಿಗೋಣ. ಸಿ ಯು, ಟೇಕ್ ಕೇರ್, ಗುಡ್ ನೈಟ್, ಬಾಯ್.